ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 9ನೇ ತಾರೀಕು ಫೆಬ್ರವರಿ 2026 ಸೋಮವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ವಿಶಾಖ ನಕ್ಷತ್ರ, ವೃದ್ಧಿಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ನಮ್ಮ ಜನನ ಕಾಲದಲ್ಲಿ ನಮಗೆಂಥದ್ದೇ ಕರ್ಮಕ್ಕೆ ತಕ್ಕಂತೆ ಇಲ್ಲೇ ಹುಟ್ಟಬೇಕು, ಹೀಗೆ ನಮ್ಮ ಆರೋಗ್ಯ, ಅಮ್ಮ ಅಪ್ಪ, ಕುಟುಂಬ, ಬದುಕು ಎಲ್ಲವೂ ಅದೊಂದು ನಿಕ್ಷಿಪ್ತವಾಗಿರ್ತಕ್ಕಂಥ ನಿಗೂಢವಾಗಿರ್ತಕ್ಕಂಥ ಪ್ರಭಾವ. ಒಂದು 1991 ಅಂತ ನೆನಪು ನನಗೆ. ಒಂದು ತಾಯಿಯನ್ನ ಹತ್ಯೆ ಕೇಸಲ್ಲಿ ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ. ಇದು ಫಾರಿನಲ್ಲಿ ನಡೆದಿರತಕ್ಕಂಥದ್ದು. ಆಕೆ ಹೆಸರು ಇದೆಲ್ಲ ಬೇಡ ನಿಮಗೆ. ಇದು ನಡೆದಿರೋದು. ಮಗು ತನ್ನ ಸ್ವಂತ ಮಗುವನ್ನ ಕೊಂದಾಕಿರ್ತಾನೆ. ಆ ಮಗುವಿನಲ್ಲಿ ಒಂದು ವಿಚಿತ್ರವಾದಂಥ ಕಾಯಿಲೆ. ಆದ್ರೆ ಕಾನೂನು ಒಪ್ಪಲ್ಲ. ಆ ಮಗು ಏನೋ ಮಾನಸಿಕ ಅಸ್ವಸ್ಥ, ದೈಹಿಕವಾಗಿಯೂ ಅಸ್ವಸ್ಥ, ಎರಡು. ಏನೋ ದೈಹಿಕವಾಗಿ ಅಸ್ವಸ್ಥ ಇದ್ದಾನೆ ಬಿಡಿ, ಅಷ್ಟಾವಕ್ರ, ಹೇಗೋ ಬದುಕೋತಾನೆ ಮಾಡ್ತಾನೆ ಅನ್ನತಕ್ಕಂಥದ್ದು ಅನ್ಬೋದು. ಇಲ್ಲ ಮಾನಸಿಕ ಅಸ್ವಸ್ಥ, ದೈಹಿಕವಾಗಿ ಚೆನ್ನಾಗಿದ್ದಾನೆ, ಬೆಳೆಸೋಣ ಅನ್ಬೋದು. ಎರಡೂ ಆಗ್ಬಿಟ್ಟಿದೆ. ಆಕೆಗೆ ಆ ಟಾರ್ಚರು, ಇನ್ನೊಂದು ಒದ್ದಾಟ ತಡಿಲಿಕ್ಕಾಗದೆ ಸಾಯಿಸ್ಬಿಟ್ಟಿದೆ. ಗಿಲ್ಟಿ ಶುಡ್ ಬಿ ಪನಿಷ್ಡ್. ನೋಡಿ, ಆ ಮಗುಗಿದ್ದಿದ್ದ ಆಯಸ್ಸಷ್ಟೇ, ಇನ್ನೊಂದು ವಾಟ್ ಎವರ್. ನಮ್ಮ ವೈದಿಕವಾಗಿ ನಾವು ತುಂಬಾ ಪ್ರಬಲವಾಗಿ ನಂಬ್ತೇವೆ, ನಂಬದಿರೋರು ಬಿಡಿ. ಇದು ಹೇಗೆ ಗೊತ್ತಾ? ಯಾರೋ ಒಬ್ಬರು ತಪ್ಪು ಮಾಡಿದ ತಕ್ಷಣ, ಒಂದು ಡಾಕ್ಟರ್ ತಪ್ಪು ಮಾಡಿದ ತಕ್ಷಣ ಇಡೀ ಡಾಕ್ಟರ್ ಕುಲವನ್ನೆಲ್ಲ ಜಾಲಾಡೋದು. ಒಬ್ಬ ರಾಜಕಾರಣಿದು ಏನಾದ್ರೂ ಬಂತು ಅಂದ್ರೆ ರಾಜಕಾರಣಿಗಳೆಲ್ಲ ತಪ್ಪು ಅನ್ನೋದು. ಒಬ್ಬ ಪೊಲೀಸ್ ಅಧಿಕಾರಿ ಎಲ್ಲೋ ಒಂದು ತಪ್ಪು. ಯಾವುದರಲ್ಲಿ ತಪ್ಪಿಲ್ಲ ಹೇಳಿ, ಎಲ್ಲಿ ಸರಿ ಇದ್ದಾರೆ ಅಂತ ಹೇಳಿ ತಗೊಳ್ಳಿ. ಈಗ ನಮ್ಮ ಇದರಲ್ಲೂ ಅಷ್ಟೇ, ಆ ಒಬ್ಬರು ತಪ್ಪು ಮಾಡಿದ್ರೆ ಹಾಕೋ ಎಲ್ಲ ಫೋಟೋ ಸೇರಿಸಿ ಕೆಲವರುಗಳಿಗೆ ಇದೊಂದು ಆನಂದ, ವಿಕೃತ. ಏನ್ ಮಾಡ್ತೀರಿ, ಇರ್ಲಿ, ಲೆಟ್ ಅಸ್ ಬಿ ಹ್ಯಾಪಿ ಫಾರ್ ಸಮ್ ಟೈಮ್, ಇಷ್ಟೇ ಅನ್ಕೊಳ್ಳೋದು. ಎಷ್ಟು ದಿನ ಬಿಡಿ. ಈ ಥರದ್ದು ನಡೆದಿದೆ, ಇದು ನಡೀತಿರುತ್ತೆ, ಇರ್ಲಿ ಬಿಡಿ. ಅದರ ಬಗ್ಗೆ ನಾನು ತುಂಬಾ ಹೇಳ್ತಿಲ್ಲ. ಆದರೆ ನಮ್ಮ ವೈದಿಕ ಹೇಳುತ್ತೆ, ನಾವು ಏನನ್ನ ಅನುಭವಿಸಬೇಕು, ಯೋಗಗಳು ಮೊದಲೇ ನಿರ್ಧರಿತ. ನೋಡಿ, ಆ ತಾಯಿಗೆ ತಟ್ಕೊಳಕ್ಕಾಗ್ಲಿಲ್ಲ. ಮಗು ಮಾನಸಿಕ ಅಸ್ವಸ್ಥ, ದೈಹಿಕವಾಗಿಯೂ ಅಸ್ವಸ್ಥ, ಒಂಥರ ಹುಚ್ಚಿಡ್ದಾಗ ಆಗ್ಬಿಟ್ಟಿದೆ ಆಕೆಗೆ. ತಡಿಲಾರದೆ ಅಲ್ಲೊಂದು ವಿಷ ಪ್ರಯೋಗವೋ ಯಾವುದೋ ರೀತಿಯಲ್ಲಿ ಸಿಕ್ಕಾಕೊಂಡು ತಗೊಂಡೋಗಿ ಜೈಲಲ್ಲಿ ಹಾಕೋದು. ತಮಾಷೆ ಏನ್ ಗೊತ್ತಾ? ಆಕೆಗೆ ಜೈಲಿಗೆ ಹಾಕಿದ ಮೇಲೆ ಗರ್ಭಿಣಿ. ಸರಿ, ಹಾರೈಕೆ ಮಾಡ್ತಾರೆ. ನಮ್ಮ ಇಂಡಿಯನ್ ಜೈಲ್ಸ್ ಅಲ್ಲಾದ್ರೆ ಅಂಥದ್ದೆಲ್ಲ ಇಲ್ಲ. ಅಯ್ಯೋ, ಅವ್ನು ಜೈಲಿಗೆ ಹೋಗೋದೇ ದೊಡ್ಡ, ಅವ್ನು ಸತ್ತೋಗ್ಬಿಡ್ತಾನೆ. ನಿಜವಾದ ಕೈದಿ, ನಿಜವಾದ ಸಹೃದಯ, ಗೊತ್ತಿಲ್ಲದೆಯೋ ತನ್ನ ವಿವೇಕವನ್ನ, ತನ್ನ ಬುದ್ಧಿಯನ್ನ ಕೋಪಕ್ಕೋ, ದ್ವೇಷಕ್ಕೋ, ಅಸೂಯೆಗೋ ಕೊಟ್ಟು ಆ ಕ್ಷಣಕ್ಕೆ ಏನ್ ಮಾಡಿರ್ತಾನೆ ಗೊತ್ತಿಲ್ಲ, ಏನೋ ಒಂದು ಆಗ್ಬಿಟ್ಟಿದೆ ಟ್ರಿಗರ್. ಈಗೆಲ್ಲ ರೋಡ್ ರೇಜ್ ನಡೀತಿರುತ್ತಲ್ವ, ರೋಡಲ್ಲಿ ಗಾಡಿ ಟಚ್ ಆಗಿದ್ದೆ, ಏನೋ ಮಾಡಬಾರ್ದು ಮಾಡಿಬಿಡ್ಬಿಟ್ಟಿದ್ದಾನೆ, 100 ಜನ ಸಾಯಿಸ್ಬಿಟ್ಟಿದ್ದಾನೆ, ದೋಚ್ಬಿಟ್ಟಿದ್ದಾನೆ ಅನ್ನೋ ಥರ ಇಳಿದು ಎಲ್ಲರೂ ಹೊಡೆಯೋದು, ಬಡಿಯೋದು, ಚಚ್ಚೋದು, ಹಾಕೋದು. ಆಡಬಾರ್ದು. ಮೊನ್ನೆ ನೋಡ್ತಿದ್ದ, ಒಂದು ಬುಲೆಟ್ ಒಂದು ಟಚ್ ಆಗ್ಬಿಟ್ಟಿದೆ ಗಾಡಿಗೂ ಇನ್ನೊಂದಕ್ಕೂ, ಇಳಿದು ಗಂಡ ಹೆಂಡತಿ ಇಬ್ರು ಹಾಕೊಂಡು ಅವನ್ನ ತದಕಾಗ್ತಿದ್ದಾರೆ, ದಗ್ಗ 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 ಅಂತ. ಅವನು ನೆನಪಿಟ್ಟುಕೊಳ್ಳಿ, ಯಾವತ್ತಿಗೂ ಆಕ್ಸಿಡೆಂಟ್ಗೂ ಮರ್ಡರ್ಗೂ ವ್ಯತ್ಯಾಸ ಇದೆ. ಆಕ್ಸಿಡೆಂಟ್ ಅಂದ್ರೆ ಏನು? ಅನ್ಎಕ್ಸ್ಪೆಕ್ಟೆಡ್. ನಮ್ಗೆ ಗೊತ್ತಿಲ್ಲ ಅವನು ಯಾರೋ,
ಅವ್ನು ನಮ್ಮ ಗಾಡಿಗೆ ಬರ್ತಾನ, ಇಲ್ಲ ನಾವು ಅವನ ಗಾಡಿಗೆ ಟಚ್ ಮಾಡ್ತೀವ, ನಮ್ಮದು ಏನೋ ಒಂದು ಆಲೋಚನೆ ನಾವು ಬರ್ತಿರ್ತೀವಿ. ಪ್ರತಿಯೊಬ್ಬರಿಗೂ ಅವನದೇ ಆದಂಥ ಕಮಿಟ್ಮೆಂಟ್, ಅವನ ಹೆಂಡತಿ, ಅವನ ಮಕ್ಕಳು, ಅವನ ಸಂಸ್ಥೆ, ಅವನ ಕುಟುಂಬ, ಏನೇನೋ ಇಟ್ಕೊಬಿಟ್ಟಿದ್ದಾನೆ ಅವನು. ಯಾರೋ ಕೋಟಿಗೊಬ್ಬರು ಅಷ್ಟೇ ತಮ್ಮ ಮನಸ್ಸನ್ನ ನಿಯಂತ್ರಿಸೋರು, ಅವ್ರು ನಮ್ಮ ಜೊತೆಲಿ ಇರೋಲ್ಲ. ಕೋಟಿಗೊಬ್ಬರು ಅವರು ಇರೋಲ್ಲ, ಖಂಡಿತ ಇರೋಲ್ಲ. ಅವರೆಲ್ಲೋ ಅವ್ರ ಪಾಡಿಗೆ ಬರೋದೇ ಇಲ್ಲ ಅವ್ರ ಜನಗಳ ಮಧ್ಯೆ. ತಮ್ಮ ಪಾಡಿಗೆ ತಮ್ಮದೊಂದು ಧ್ಯಾನ, ಅವರು ಜನಗಳಿಂದ ದೂರ, ಅವ್ರ ಪ್ರಕೃತಿ ಜೊತೆಲಿ ಇರ್ತಾರೆ. ಅವರು ಚಂದ್ರಶೇಖರ ಭಾರತೀ ತೀರ್ಥ ಮಹಾಸ್ವಾಮಿಗಳು, ಕಂಚಿ ಮಹಾಸ್ವಾಮಿಗಳು ಅಂತ, ಅವ್ರನ್ನ ಒಬ್ರು ಬರ್ತಾರೆ, ಬಂದ್ಬಿಟ್ಟು ಸ್ವಾಮಿ ಒಂದು ಮಾತು ತಪ್ಪು ತಿಳ್ಕೋಬಾರ್ದು ಅಂದ್ರೆ ಅಂತ. ಏನಪ್ಪಾ ಏನೋ ಹೇಳು ಅಂತ. ನಿಮ್ಮನ್ನ ಎಲ್ರೂ ಹುಚ್ಚ ಅಂತ ಕರೀತಾರೆ ಅಂತ. ಯಾವಾಗಿಂದ ಅಂತ. ಇಲ್ಲ ಮೊನ್ನೆ ಹಿಂಗೆ ಮಾತಾಡ್ಕೋತಿದ್ರು. ಓ, ಅವ್ರಿಗೆ ಇವಾಗ ಗೊತ್ತಾಯ್ತಂತ ನಾನು ಹುಚ್ಚ ಅಂತ. ಯೋಚನೆ ಮಾಡಿ ನೋಡಿ, ಒಳಗಡೆ ರಮಿಸ್ತಕ್ಕಂಥವ್ರು ಅವ್ರು ಅದನ್ನು ಆನಂದಿಸ್ತಾರೆ. ಯಾರೋ ಬಂದು ನಿಮ್ಮನ್ನ ಹುಚ್ಚರು ಅಂತ ಹೇಳಿದೆ ಅಂದ್ರೆ ನಡೆದಾಡೋ ದೈವ ರೀ ಅವರು. ದೇಶದ ದೊರೆಸಾನಿಯ ಹೋಗಿ ನಿಂತ್ಕೋಬಿಟ್ಟಿತ್ತು ಅವ್ರನ್ನ ದರ್ಶನ ಮಾಡೋಕೆ. ಅದೊಂದು ಪವಾಡ ದೇವರವರು. ಅವ್ರೊಂಥರ ವಿಚಿತ್ರವಾದಂಥ ನಡವಳಿಕೆಗಳು. ಅದಕ್ಕೆ ಅವ್ರನ್ನ ಕೆಲವರು ಬಂದು ಇವ್ರು ಏನೇನೋ ಮಾಡ್ತಾರಪ್ಪ, ಇವ್ರು ಹುಚ್ಚರು ಅನ್ನೋರು. ಅವ್ರು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ಅವ್ರ ಜನಗಳ ಜೊತೆಲೇ ಬೆರೀತಿರ್ಲಿಲ್ಲ. ತಮ್ಮದೇ ಲೋಕ, ತಮ್ಮ ಧ್ಯಾನ, ತಮ್ಮ ಪೂಜೆ. ರಾಮಕೃಷ್ಣ ಪರಮಹಂಸರು ಅಷ್ಟೇ, ಅವರೆಲ್ಲ ನಮ್ಮ ಜೊತೆಲಿ ಇರೋಲ್ಲ. ಅವರು ಸುಮ್ಮನೆ ಹೆಸರಿಗೆ ಇರ್ತಾರೆ ಅಷ್ಟೇ. ಅವ್ರ ಮನಸ್ಸು ಬೇರೆ ಇನ್ನೆಲ್ಲೋ ಆ ಒಂದು ಆತ್ಮ ಹೋಗಿ ಭಗವಂತನಲ್ಲಿ ಲೀನ ಆಗ್ಬಿಟ್ಟಿರ್ತದೆ. ದೇ ಡೋಂಟ್ ಶೋ ಅಪ್. ತಮ್ಮ ವಿದ್ಯೆಗಳನ್ನಾಗಲಿ ಅವ್ರಿಗೆ ಗೊತ್ತು, ನಮ್ಗೆ ಏನ್ ಹೇಳ್ಕೊಟ್ರು ನಾವು ಮಾಡೋಲ್ಲ ಅಂತ. ಸ್ವಲ್ಪ ದಿನಕ್ಕಷ್ಟೇ ತಪ್ಪುಗಳನ್ನೇ ಹುಡ್ಕುವಂಥದ್ದು. ಬ್ರೇಸ್ಲೆಟ್ ಹಾಕೋಬಿಟ್ಟಿದ್ದಾನೆ ಅವನು, ಈ ಗುರೂಜಿ ಏನೇನೋ ಹುಡುಕ್ತಿರ್ತಾರೆ. ಯಾವುದನ್ನು ತಪ್ಪನ್ನೇ ಹುಡುಕ್ತಕ್ಕಂಥ ಬುದ್ಧಿ, ಸರಿಯನ್ನು ಹುಡ್ಕೋದಿಲ್ಲ. ಬಿಟ್ಬಿಡಿ. ಇದು ಹೀಗೆ ಎಲ್ಲಿದ್ದರು ಆ ಒಂದು ತಪ್ಪುಗಳು ಹುಡುಕ್ತಕ್ಕಂಥ ಭಾವ. ನೋಡಿ, ಈ ತಾಯಿ ಜನ್ಮ ನೋಡಿ ಹೆಂಗಿದೆ. ಗರ್ಭಿಣಿ, ಆಕೆಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟರ್ಸು ಎಲ್ಲ, ಮಗು ಆಗುತ್ತೆ. ತಮಾಷೆ ಗೊತ್ತರ, ಜೆನೆಟಿಕಲಿ ಈ ಎರಡನೇ ಮಗುವು ಕೂಡ ಮಾನಸಿಕವಾಗಿಯೂ ಅಸ್ವಸ್ಥ, ದೈಹಿಕವಾಗಿಯೂ ಅಸ್ವಸ್ಥ. ಈಗ ಸಿಸ್ಟಮ್ಗೆ ತಲೆ ಕೆಟ್ಟೋಗುತ್ತೆ. ಆ ಮಗುನ್ ನಿಭಾಯಿಸ್ಬೇಕು ಈಗ, ಯಾಕಂದ್ರೆ ಈಕೆ ಕೈದಿ. ಆ ಮಗುನ್ ನಿಭಾಯಿಸೋಕೆ 10 ಜನ ಇಟ್ರು ಆಗ್ತಿಲ್ಲ. 1.5-2 ವರ್ಷ ಆಗ್ತಿದ್ದಾಗೆ ಆ ಮಗುವಿಗೆ ಆಕೆಗೆ ಜೀವನ ಪರ್ಯಂತ ಒಂದು ಜೀವಾವಧಿ ಶಿಕ್ಷೆ. ಮಗುನ್ ಕೊಲ್ತೀಯ ನೀನು, ಚಿಕ್ಕ ಮಗುನ ಅಂತ ಹೇಳ್ಬಿಟ್ಟು ಕಾನೂನು ಹಾಕಿರೋ ಶಿಕ್ಷೆ. ಈಗ ಈ ಮಗು ಜೆನೆಟಿಕಲಿ ಮೊದಲನೇ ಮಗುಗಿಂತಲೂ ಬೀಭತ್ಸವಾಗಿದೆ. ಇದು ರಾವಣ ಅಂದ್ರೆ ಮೈರಾವಣ, ಐರಾವಣ, ಮೇಘನಾದ, ಕುಂಭಕರ್ಣ, ಈ ತರದ್ ಏನೇನೋ ಆಗ್ಬಿಟ್ಟಿದೆ ಕಥೆಗಳು. ಅಲ್ಲಿ ಎಲ್ಲ ಸೇರ್ಕೊಬಿಟ್ಟಿದ್ದಾವೆ. ಸಿಸ್ಟಮ್ನವರು ತಲೆಕೆಟ್ಟೋಗಿ ಜೈಲ್ ಅಧಿಕಾರಿಗಳು ಕೋರ್ಟ್ಗೆ ಅಪೀಲ್ ಸರಿಸ್ತಾರೆ. ಸ್ವಾಮಿ, ನಮ್ಮ ಕೈಲಿ ಮಗುನ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ ಅಂತ. ಏನ್ ಮಾಡೋಣ ಅಂತ. ಆ ಮಗುನ್ ಸಾಯಿಸ್ಬೇಕು ಸ್ವಾಮಿ, ಇಂಜೆಕ್ಷನ್ ಕೊಟ್ಟು ಅಂತ. ಸಾಯಿಸ್ಬೇಕು. ಹಾಗಾದ್ರೆ ಆಕೆಗೆ ಇದ್ದಂತ ಕೇಸ್ ಏನು ಅಂತ. ಆಕೆ ಮಗುನ್ ಸಾಯಿಸಿದ್ಲು ಅಂತ ಹೇಳ್ಬಿಟ್ಟು, ಕೊಲೆ ಮಾಡಿದ್ಲು ಅಂತ ಹೇಳ್ಬಿಟ್ಟು, ಈಗ ಅವಳಿಗೂ ನಿಮ್ಗೆ ಏನ್ ವ್ಯತ್ಯಾಸ ಅಂತ ಕೋರ್ಟೆ ಕೇಳುತ್ತೆ. ಸ್ವಾಮಿ, ಆಕೆ ಒಬ್ಬಳ ಕೈಯಲ್ಲೇ ಆಗಿಲ್ಲ, ಆಕೆ ಸಾಯಿಸಿರೋದು ನಿಜವೇ. ಈಗ ನಾವು ಸಾಯಿಸೋಕೆ ಹೋಗೋದು ನಿಜವೇ. ನೀವು ನಮಗ್ ಪರ್ಮಿಷನ್ ಕೊಡಿ. ನಿಮಗ್ ಪರ್ಮಿಷನ್ ಕೊಟ್ರೆ ಈ ಮಗುನ್ ಸಾಯಿಸ್ಲಿಕ್ಕೆ, ಹಾಗಾದ್ರೆ ನಿಮ್ಮದು ತಪ್ಪಲ್ಲ ಸ್ವಾಮಿ. ಈ ಮಗುನ್ ಕೈಯಲ್ಲಿ ನಮ್ಮ ಕೈಯಲ್ಲಿ ನಿಭಾಯಿಸೋಕ್ಕಾಗಲ್ಲ. ಇದು ನಿಜವಾಗ್ಲೂ ನಡೆದಿರೋ ಘಟನೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಿಜವಾಗ್ಲೂ ನಡೆದಿರೋದು. ಈ ಅಷ್ಟವಸುಗಳು ಹುಟ್ಟು ಬರ್ತಾರಲ್ವಾ, ಗಂಗಾದೇವಿ ತಗೊಂಡೋಗಿ 7 ಮಕ್ಕಳನ್ನ ನೀರಿನಲ್ಲಿ ಮುಳುಗಿಸಿ ಸಾಯಿಸ್ತಿದ್ರೆ, ಶಂತನು ಮಹಾರಾಜ ಅದ ಎಷ್ಟು ಬಿಕ್ಕಿ ಅಳ್ತಾನೋ. ಭೀಷ್ಮರ ತಂದೆ 8ನೇ ಮಗುನ್ ತಗೊಂಡೋದಾಗ್ಲೇ ಹೋಗ್ಬಿಟ್ಟು ತಡೆಯೋದು. ನೀನು ರಾಕ್ಷಸಿ, ನೀನು ಎತ್ತು ತಾಯಿಯ ನೀನು. ಆಕೆಗೆ ಒಂದು ವರ ಕೇಳ್ಕೊಂಡೆ ಆ 8 ಮಕ್ಕಳು ಹುಟ್ಟು ಬರೋದು. ನೋಡಮ್ಮ, ನಮ್ಗೆ ಈ ತರ ಭೂಮಿ ಮೇಲೆ ಹುಟ್ಟಬೇಕು ಅನ್ನೋ ಶಾಪ ಇದೆ. ನಮಗ್ ಭೂಮಿ ಮೇಲೆ ಇರೋಕೆ ಇಷ್ಟ ಇಲ್ಲ. ಈ ಪಾಪಗಳನ್ನ ನೋಡ್ಕೊಂಡು, ಈ ಮೋಸಗಳು, ವಂಚನೆಗಳು, ವಸುಗಳು, ಅವರು ದೇವತೆಗಳ ಸಮಾನ. ಅವ್ರಿಗೇನೋ ಒಂದು ಶಾಪ, ಋಷಿ ಶಾಪ. ನಮ್ಮನ್ನ ಹುಟ್ಟಿದ ತಕ್ಷಣ ನೀನ್ ಸಾಯಿಸ್ಬಿಡು, ನಿನ್ನ ಹೊಟ್ಟೆಲ್ ಹೊಡ್ತೀವಿ ಅಂತ. ಆಕೆಯನ್ನ
ಈ ಒಂದು ಶಂತನು ಮದುವೆ ಆಗಿರ್ತಾನಲ್ವ, ಆಕೆ ಆತನಿಗೆ ಒಂದು ಕಂಡೀಷನ್ ಹಾಕಿರ್ತಾಳೆ, ನಾನು ಏನ್ ಮಾಡಿದ್ರು ನೀನ್ ಕೇಳಬಾರ್ದು, ಕೇಳಿದ ದಿನ ಬಿಟ್ಟು ಹೋಗ್ತೀನಿ ಅಂತ. ನೋಡಿ, ಎತ್ತು ತಾಯಿಯೇ, ನವಮಾಸಗಳು ಹೊತ್ತು ಹುಟ್ಟಿದಂತ ಮಕ್ಕಳು ಅವರು ತಗೊಂಡೋಗಿ ನೀರಲ್ಲಿ ಮುಳುಗಿಸಿ ಸಾಯಿಸೋದು ಗಂಗಾ ನದಿಯಲ್ಲೇ. ಪ್ರೀತಿಸಿ ಮದುವೆ ಆಗಿದ್ದೀನಿ ನಿಜ, ಅದೇ ನೋಡಿ ಇವತ್ತಾಗ್ತಿರೋದು. ಅಯ್ಯೋ ಪ್ರೀತಿಸಿದ್ದೀನಿ ಸ್ವಾಮಿ, ಬಿಟ್ಟು ಹೋಗ್ಬಿಡಪ್ಪ, ಆ ಪ್ರೀತಿನೂ ಬೇಡ ಏನೂ ಬೇಡ. ನೋಡಿ ಅವತ್ತಾಗುತ್ತೆ. ಸರಾಸರಿ ಒಂದು 20-22 ವರ್ಷ ನರಕ ಅನುಭವಿಸ್ತಾನೆ. ಆ ಮಾಯ, ಆ ಮೋಹ ಕಡೆಗೆ ಶಂತನುವಿನ ಪ್ರೀತಿಯ ಕಟ್ಟೆ ಒಡೆದೋಗ್ಬಿಡುತ್ತೆ. ಇವಳು ಹೆಂಗಸಲ್ಲ, ಇವಳು ನನ್ನ ವಂಶವನ್ನ ಸರ್ವನಾಶ ಮಾಡ್ಲಿಕ್ಕೆ ಬಂದಿದ್ದಾಳೆ. ಅವನಿಗೆ ಮಕ್ಕಳಿಲ್ಲ, ಗಂಗಾದೇವಿಯಿಂದ ಮಕ್ಕಳಾದ್ರೆ ಆ ಮಗುವನ್ನ ಪಟ್ಟಕ್ಕೆ ಏರಿಸ್ಬೇಕು. ಒಂದೊಂದು ಮಗು ಗ್ಯಾಪ್ 1-2 ವರ್ಷ 3 ವರ್ಷ ಲೆಕ್ಕ ಹಾಕೊಳ್ಳಿ, 7 ಮಕ್ಕಳು ಅಂದ್ರೆ ಹೆಚ್ಚು ಕಡಿಮೆ 20 ವರ್ಷ ಆಕೆಯ ಜೊತೆ ಆ ಆನಂದ. ದೇವತೆಗಳಿಗೆ ವಯಸ್ಸಾಗಲ್ಲ, ಗಂಗಾ ದೇವಿ ಅಲ್ವಾ, ವಯಸ್ಸಾಗಲ್ಲ. ಶಂತನು ಅವನಿಗೆ ವಯಸ್ಸಾಗುತ್ತೆ, ಅವನಿಗೆ ಭಯ, ಇದೇನೋ ಇದು ನನ್ನ ಮಕ್ಕಳನ್ನೆಲ್ಲ ತಗೊಂಡೋಗಿ ಸಾಯಿಸ್ತಾಳೆ. ಕಡೆಗೆ ನೀನು ಹಾಗೆ ಹೀಗೆ ಅಂತೇಳಿ ತಡೆದು ನಿಲ್ಲಿಸ್ಬಿಡ್ತಾನೆ, ಮಗುನ ಕಿತ್ಕೊಬಿಡ್ತಾನೆ ನೀರಲ್ಲಿ ಮುಳುಗ್ಸೋಕೆ ಹೋದಾಗ. ನನ್ನನ್ನು ನೀನು ತಡೆದು ಬಿಟ್ಟೆ, ಹಾಗೂ ಪ್ರಶ್ನೆ ಮಾಡಿಬಿಟ್ಟೆ. ಪ್ರಶ್ನೆ ಮಾಡಿದ ದಿನ ನಾನು ಮಾಡುವ ಯಾವ ಕಾರ್ಯವನ್ನು ನೀನು ತಡಿಬಾರ್ದು ಅಂತ ಹೇಳಿದ್ದೆ, ತಡೆದಿದ್ರಿಂದ ನಾನು ನಿನ್ನನ್ನು ಬಿಟ್ಟು ಹೋಗ್ತಿದ್ದೀನಿ ಅಂತ ಬಿಕ್ಕಿ ಹೇಳ್ತಾನೆ. ಆಗ ಇರೋ ಸತ್ಯ ಹೇಳ್ಬಿಟ್ಟು ಹೋಗ್ತಾಳೆ. ನೋಡಪ್ಪ, ಇಂಥದ್ದೊಂದು ಅಷ್ಟವಸುಗಳು ಕೇಳ್ಕೊಂಡಿದ್ರು ನನ್ನ ಹೋಟೆಲ್ ಹುಟ್ಟೋಕ್ ಮೊದಲು. ನೀನು ಬರೀ ಸೃಷ್ಟಿಕರ್ತ, ಬಟ್ ಅದರಲ್ಲಿ ಇದ್ದಿದ್ದು ಜೀವ ಬಂದು ಅಷ್ಟವಸುಗಳು. ಆ 7 ವಸುಗಳಾಯ್ತು. ಇವನೊಬ್ಬ ಉಳ್ಕೋಬೇಕಿತ್ತು ಅನ್ನೋದು ಇತ್ತು. ಅದು ದೇವಿ ಸಂಕಲ್ಪ, ಇವನ ನೀನೇ ಬೆಳೆಸು ಅಂತ ಹೇಳಿ ದೇವದತ್ತ, ಆತನೇ ಭೀಷ್ಮ. ಮುಂದಕ್ಕೆ ಭೀಷ್ಮ ಅಂತ ಹೆಸರಾಗ್ತಾನೆ. 8ನೇ ಮಗು ಉಳ್ಕೊಳ್ಳುತ್ತೆ. ಅದು ಶಂತನು ಹಿಡ್ಕೊಂಡಿದ್ದಕ್ಕೆ. ನೋಡಿ, ಈ ಮಗು ಕತೆ ನೋಡಿ ಇಲ್ಲಿ ಹೆಂಗಾಗುತ್ತೆ. ಸೃಷ್ಟಿಯ ಒಂದು ಕತೆಗಳು ಅರ್ಥ ಮಾಡ್ಕೊಳ್ಳಿ. 2ನೇ ಮಗುಗೆ ಕೋರ್ಟ್ ಏನ್ ಹೇಳುತ್ತೆ, ಈಗ ನೀವು ಸಾಯಿಸ್ತೀನಿ ಅಂತ ಹೇಳಿದ್ರೆ ಅದು ತಪ್ಪಲ್ವಾ ಸ್ವಾಮಿ? ಅದಕ್ಕೆ ಪರ್ಮಿಷನ್ ಕೇಳ್ತಿದ್ವಿ, ನಮ್ ಕೈಯಲ್ಲಿ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಈ ಮಗುನ. ನಾವು ಮಾಡೋ ಕೆಲಸ ಬಿಟ್ಬಿಟ್ಟು ಈ ಮಗು ಹಿಂದ್ಗಡೆ ನಿಂತ್ಕೊಂಡು 10 ಜನ ಆಗೋದಿಲ್ಲ. ಇಟ್ಸ್ ಎ ಟ್ರಿಗರ್ ಪಾಯಿಂಟ್. ಈ ಮಗು 3 ವಯಸ್ಸಿಗೆ 4ನೇ ವಯಸ್ಸೇನೋ ನೋಡಿ, ಜೈಲಿಗೆ ಬಂದು ಮಗು ಹುಟ್ಟಿ ಒಂದು 4-5 ವಯಸ್ಸು ಆ ಮಗುಗೆ ಅಲ್ಲೋಲ ಸೃಷ್ಟಿಸ್ಬಿಟ್ಟಿದ್ದಾನೆ ಅವನು. ಕಿರ್ಚೋದು, ಇನ್ನೊಂದು, ವಾಟ್ ಎವರ್, ಮಾನಸಿಕವಾಗಿ ಎಷ್ಟು ಅಂತ ತಡ್ಕೋತಾರೆ. ಮಾಡೋ ಕೆಲಸ ಬಿಟ್ಬಿಟ್ಟು ಆ ಮಗು ಹಿಂದ್ಗಡೆ ನಿಂತ್ಕೊಳ್ಳೋದು. ಕೋರ್ಟ್ಗೆ ಅಪೀಲ್ ಹಾಕಿ ಕೋರ್ಟ್ ಹೇಳುತ್ತೆ, ಸರಿ ಆಯ್ತು. ಹಾಗಾದರೆ ಇದು ತಪ್ಪಲ್ವಾ? ತಪ್ಪಲ್ಲ ಸ್ವಾಮಿ, ಇವನನ್ನು ನಿಭಾಯಿಸೋದು ನಮ್ಮ ಕೈಯಲ್ಲಿ ಆಗ್ತಿಲ್ಲ. ಜೆನೆಟಿಕಲಿ ಹ್ಯಾಸ್ ಎ ಪ್ರಾಬ್ಲಮ್. ಹಾಗಾದ್ರೆ ಮೊದಲನೇ ಮಗುಗೆ ಏನಾಗಿತ್ತು ಅದೇ ಆಗಿತ್ತು. ಹಾಗಾದ್ರೆ ಈ ಮಗುವಿನ ಸಾವಿಗೆ ನಾವು ಪರ್ಮಿಷನ್ ಕೊಡ್ತೇವೆ. ಹಾಗಾದ್ರೆ ಇದು ಕೊಲೆ ಅಲ್ವಲ್ಲ? ಅಲ್ಲ ಸ್ವಾಮಿ ಅಂತಾರೆ ಕೋರ್ಟ್, ಈ ಪೊಲೀಸ್ ಅಧಿಕಾರಿಗಳು, ಜೈಲ್ ಅಧಿಕಾರಿಗಳು. ಹಾಗಾದ್ರೆ ಆಕೆ ಮೊದಲು ಮಾಡಿದ್ದು ಕೊಲೆ ಅಲ್ಲವಲ್ವಾ? ಜೆನೆಟಿಕಲಿ ಪ್ರಾಬ್ಲಮ್ ಇದ್ದು ಮಗುವನ್ನೇ ಆಕೆ ತಡಿಲಾರ್ದೆ ಅವಳೊಬ್ಳೆ ನಿಭಾಯಿಸ್ತಿದ್ದು, ತಡಿಲಾರ್ದೆ ಸಾಯಿಸ್ಬಿಟ್ಟಿದ್ದಾಳೆ. ಆ ಒತ್ತಡ ತಡಿಲಾರದೆ ಸಾಯಿಸ್ಬಿಟ್ಟಿದ್ದು. ಇದು ಸಹವಾಸ ಸಾಕಪ್ಪ, ನಾನು ಹುಚ್ಚಿ ಆಗ್ಬಿಡ್ತೀನಿ, ನಾನು ಬದುಕಿದ್ರೆ ಸಾಕು ಅಂತ. ಹೌದಲ್ವಾ? ಹೌದು. ಹಾಗಾದ್ರೆ ಆಕೆ ಕೊಲೆಗಾರಳಲ್ಲ. ಹೌದು ಸ್ವಾಮಿ, ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಆ ಮಗು ಸಾವಿಗೆ ಸೀಲ್ ಒತ್ತುತ್ತೆ ಕೋರ್ಟು, ಆಕೆನ ರಿಲೀಸ್ ಮಾಡೋಕ್ಕೂ ಸೀಲ್ ಒತ್ತುತ್ತೆ. ಇದನ್ನೇನ್ ಹೇಳ್ತೀರಿ ನೀವು? ಯಾವುದಾ ಶಕ್ತಿ? ನೋಡಿ, ಮೊದಲನೇ ಮಗು ಹುಟ್ಟೋವಾಗ ತಾಯಿಗೆ ಜೈಲು, 2ನೇ ಮಗು ಸೇಮ್ ಪ್ರಾಬ್ಲಮ್, ಬಟ್ ಅವನು ಹೋಗ್ತಾ ತಾಯಿಗೆ ಬಂಧ ಮುಕ್ತ. ಆ ಮಗುನ ಕಡೆಗೆ ಇಂಜೆಕ್ಷನ್ ಕೊಟ್ಟು ಸಾಯಿಸಿದ್ರು, ಆಕೆಯನ್ನ ರಿಲೀಸ್ ಮಾಡಿದ್ರು. ಯಾರನ್ನ ಮಗುವಿನ ಕೊಲೆಗಾತಿ ಅಂತ ಹಾಕಿದ್ರು ದೈವ ನಿರ್ಣಯ, ನೆನಪಿಟ್ಟುಕೊಳ್ಳಿ. ಅದ್ರ ಹೆಸರು ಹಿಂದ್ಗಡೆ ಕಾನೂನು ಹೇಳ್ಬೋದು, ಇನ್ನೊಂದು ಹೇಳ್ಬೋದು. ಮಕ್ಕಳೇ, ನಾವು ವೈದಿಕವಾಗಿ ನೋಡೋದು ಬೇರೆ, ಅದರ ಲೆಕ್ಕಾಚಾರಗಳು ಬೇರೆ. ಸೊ ಅಂಥದ್ದೇ ನಿಮ್ಮ ಒಂದು ಜನ್ಮದಿನ ನಕ್ಷತ್ರ ಸ್ವಾತಿ ನಕ್ಷತ್ರವಾಗಿದ್ದರೆ ದಟ್ ಇಸ್ ಅ ಮ್ಯಾಜಿಕಲ್ ಮೂಮೆಂಟ್, ನೆನ್ಪಿಟ್ಕೊಳ್ಳಿ. ಅದು ಸೋಮವಾರವಾಗಿ ಹುಟ್ಟಿದ್ದರೆ ಪುಷ್ಕರ ಯೋಗ. ನೆನ್ಪಿಟ್ಕೊಳ್ಳಿ, ನೀವೆಲ್ಲಿದ್ದರೂ ಗುರುವೆ. ಕರೆಕ್ಟಾಗಿ ನಿಮ್ಮ ದಶ ಭುಕ್ತಿ ಯೋಗ ಕರಣ ತಿಥಿ ಇದು ನಡೆದು ನಿಮಗೆ ಪರಿವಾರ ಸುತ್ತಮುತ್ತ ಜಾತಕದಲ್ಲಿ ಗುರುದೃಷ್ಟಿ ಈ ಥರದ್ದಿದ್ದು ನಡೆದು ಬಿಟ್ಟರೆ ನೀವೊಬ್ಬ ನಡೆದಾಡುವ ದೈವವೇ. ನಿಮ್ಮಿಂದ ಒಂದು 10 ಜನಕ್ಕಾದರೂ ವಿದ್ಯಾ ದಾನಂ, 10 ಜನಕ್ಕೆ ನೆರಳು, 10 ಜನಕ್ಕೆ ಬದುಕು, 10 ಜನಕ್ಕೆ ಅನ್ನ. ಬರೆದಿಟ್ಕೊಳ್ಳಿ. ವಿಚ್ ಡೇ ಯು ಆರ್ ಬಾರ್ನ್,
ನೀವು ವಿಶಾಖ ನಕ್ಷತ್ರ ಸೋಮವಾರ ಹುಟ್ಟಿದ್ದೀರಾ. ನೀವು ಬಂದಿರೋದೇ ಇನ್ನೊಬ್ಬರು ನೋವು ತೆಗಿಲಿಕ್ಕೆ. ಅಕಸ್ಮಾತ್ ಇದರಲ್ಲಿ ಇನ್ನೊಂದಿದೆ, ಅವನು ದೇವನಾಗುತ್ತಾನೆ, ದೇವಮಾನವನಾಗುತ್ತಾನೆ. ಕೆಲವರ ಬಗ್ಗೆ ನಾವು ಕೇಳ್ತಿರ್ತೇವೆ, ದೇವಮಾನವರೇ ಸುಮ್ಮನೆ ಅಲ್ಲ, ದೈವಿಚ್ಛೆ. 1,00,000 ಜನ ಬದುಕಲಿಕ್ಕೆ ಬಂದ್ರೆ ಬದುಕಿಸ್ಲಿಕ್ಕೆ ನೀರು ಕೊಡ್ಲಿಕ್ಕೋ ಕನ್ನಂಬಾಡಿ ಕಟ್ಟೆ ಕಟ್ಟಿ ಕೋಟ್ಯಾಂತರ ಜನರಿಗೆ ಆ ನೀರು ಉಣಿಸಿದ ದಾತಾರಿ ನಮ್ಮ ವಿಶ್ವೇಶ್ವರಯ್ಯನವರು. ಇವತ್ತು ಹೈದರಾಬಾದ್ಗೆ ಹೋಗಿ ಹುಸೇನ್ ಸಾಗರ್ ನೀವು ನೋಡಿ, ನೀವು ಹೈದರಾಬಾದ್ನವರು ಜೀವನ ಪರ್ಯಂತ ಅವರು ನಮ್ಮ ವಿಶ್ವೇಶ್ವರಯ್ಯನವರನ್ನ ನೆನೆಸ್ಕೋಬೇಕು. ಪವಾಡ ಪುರುಷ, ದೇವಮಾನವರಿ. ನಾವು ಇವತ್ತು ಅವ್ರಿಗೆ ಸಲ್ಲಬೇಕಾದಂಥದ್ದು ನಾವು ಸಲ್ಲಿಸ್ತಲೇ ಇಲ್ಲ. ಕಾರಣ ಅದು ಬೇರೆ ಲೆಕ್ಕಾಚಾರಗಳು. ಬಿಡಿ, ನಾವು ಹುಡುಕೋದೇ ತಪ್ಪುಗಳನ್ನ, ಸರಿ ಹುಡುಕೋದಿಲ್ಲ. ಒಬ್ಬ ವ್ಯಕ್ತಿ ಸಾಧನೆಯ ಹಿಂದ್ಗಡೆ ಕೆಲವೊಂದು ಇರ್ತವೆ, ದೇವ ಮೂಲ, ಋಷಿ ಮೂಲ ಇಲ್ಲ. ಇವತ್ತಿನ ಚಾನೆಲ್ಗಳು, ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗಳು ಇನ್ನೊಂದು ಇದ್ದಿದ್ರೆ ವಿಶ್ವೇಶ್ವರಯ್ಯನವರ ಅವತ್ತಿಗೆ ಅವರು ಕೂಡ ಆತ್ಮಹತ್ಯೆ ಮಾಡ್ಕೊಡ್ಬೇಕಿತ್ತೇನೋ ಅಂತ ಕೆಲಸ ಮಾಡಿಟ್ಬಿಟ್ಟಿರೋರು. ಇದು ಸತ್ಯ. ಸೊ ಅಂಥದ್ದೊಂದು ಪವಾಡ ನಡೆಯುತ್ತೆ. ಅಕಸ್ಮಾತ್ ಸೋಮವಾರವಾಗಿ ವಿಶಾಖ ನಕ್ಷತ್ರವಾಗಿ ನೀವು ಹುಟ್ಟಿದರೆ ನೀವು ಒಂದು ಒಳ್ಳೆ ವ್ಯಕ್ತಿನೇ, ನಿಮ್ಮಿಂದ ಒಳ್ಳೇದಾಗುತ್ತೆ. ಬರೆದಿಟ್ಕೊಳ್ಳಿ. 100% ನೀವು ಒಂದು ನರ್ಸಾಗಾದ್ರೂ ಕೆಲಸ ಮಾಡ್ತೀವಿ, ಕಾಂಪೌಂಡರ್ ಆಗಿ ಆದ್ರೂ 1-2 ಟ್ಯಾಬ್ಲೆಟ್ ಕೊಡೋ ಅಷ್ಟು ಮಟ್ಟಕ್ಕೆ ದೈವ ಮಾಡುತ್ತೆ. ಒಂದು ಸೆಕ್ಯೂರಿಟಿ ಆಗಿ ಆದ್ರೂ 4 ಜನ ಕೆಟ್ಟವನ್ನ ನಿಲ್ಲಿಸ್ತಕ್ಕ, ಒಂದು ಕಾನ್ಸ್ಟೇಬಲ್ ಆಗಿ 4 ಕಳ್ಳರನ್ನ ಹಿಡಿಯುವಂತ ಶಕ್ತಿ ಕೊಡುತ್ತದೆ. ಇದು ನಿಶ್ಚಿತ. ಒಂದು ಆಯುರ್ವೇದ ವಿದ್ಯೆ, ಒಂದು ಮಂತ್ರ ವಿದ್ಯೆ, ಇದೆಲ್ಲ ಬರುತ್ತೆ. ಯಾವುದಾದ್ರೂ ಒಂದು ರಂಗದಲ್ಲಿ ನೀವು 4 ಜನನ ಕಾಪಾಡ್ತೀರಾ. ಆದರೆ ಇನ್ನೊಂದಿದೆ, ತ್ರಿಪುಷ್ಕರ ಯೋಗಂ ಅಂತ ಹೇಳ್ತಾರೆ. ಮೊದಲೇ ಪುಷ್ಕರ ಯೋಗ ಅಂತ ಹೇಳ್ತೀವಿ ನಾವು. ಸೋಮವಾರ ವಿಶಾಖ ನಕ್ಷತ್ರವಾಗಿ ಹುಟ್ಟಿದ್ರೆ ಪ್ರತಿ ವರ್ಷ ಪುಷ್ಕರ ಬರುತ್ತೆ. ಈಗ ಬರತಕ್ಕಂಥದ್ದು ಕಟಕ ರಾಶಿಯಲ್ಲಿ ಗುರು ಪ್ರವೇಶವಾದಾಗ ಜೂನ್ 2 ಇಲ್ಲ 3ಕ್ಕೆ ಗಂಗಾ ಪುಷ್ಕರ ಅಂತ ಹೇಳ್ತೀವಿ. ಆಮೇಲೆ ಸಿಂಹರಾಶಿಗೆ ಬಂದಾಗ ಗೋದಾವರಿ ಪುಷ್ಕರ. ಕೋಟ್ಯಾಂತರ ಜನಗಳಿಗೆ, 3 ಕೋಟಿ ದೇವತೆಗಳು ಆ ನದಿಲಿ ಬಂದು ಇಳಿತಾರೆ. ಅದಕ್ಕೆ ಆಗ ಹೋಗಿ ಪುಷ್ಕರ ಸ್ನಾನ ಅಂತ ಮಾಡೋದು, ದೇವತೆಗಳ ಅಂಶ ನಮ್ಮ ಮೇಲೆ ಇದಾಗಲಿ ಅಂತ. ಸೊ ಮೊದಲೇ ಸೋಮವಾರ ಹುಟ್ಟಿದವರು ವಿಶಾಖ ನಕ್ಷತ್ರದಲ್ಲಿ ಪುಷ್ಕರ ಯೋಗ ಆಗಿಬಿಟ್ರೆ ಅಂಥದ್ದು ನೆನಪಿಟ್ಟುಕೊಳ್ಳಿ, ಏಕಾದಶಿ ಆಗಿಬಿಟ್ಟಿದೆ ಅಂತ ಇಟ್ಕೊಳ್ಳಿ ಅವತ್ತು ತಿಥಿ. ಓ ದೈವವೇ, ಖಂಡಿತ ಆತನೊಬ್ಬ ನಡೆದಾಡೋ ದೈವವಾಗ್ತಾನೆ. 100% ಹೇಳ್ತಾನೆ, ನಡೆದಾಡುವ ದೈವ ಅಂತ ಮಗು ನಿಮ್ಮ ಮನೇಲಿ ಇದೆಯಾ? ಜಾತಕ ಚೆಕ್ ಮಾಡಿಸಿ. ಅವನನ್ನ ಅಂತ ಪರಿಸರಕ್ಕಾಗಿ, ಒಂದು ಡಾಕ್ಟರ್ ಆಗಿ, ಒಂದು ದೇಶ ರಕ್ಷಣೆ, ಒಂದು ಆತ್ಮರಕ್ಷಣೆ, ವೇದ ರಕ್ಷಣೆ, ಇಂಥದೊಂದು ಅವಧೂತ ಪರಂಪರೆ, ಮಹಾಗುರುವಿನ ಒಂದು ಪರಂಪರ, ಅವನನ್ನ ಲೋಕಕ್ಕೆ ಸಮರ್ಪಣೆ ಮಾಡಿ ಕಟಾಕ್ಬೇಡಿ. ಮಗು ಏಕಾದಶಿ, ಸೋಮವಾರ, ವಿಶಾಖ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹುಟ್ಟಿದಾರ ನೋಡಿ. ಅಕಸ್ಮಾತ್ ನಿಮ್ಮ ಪರಿವಾರದಲ್ಲಿ ಅಂತ ಮಗುವಿನಲ್ಲಿ ದೈವದತ್ತವಾಗಿ ಕೆಲವೊಂದು ಗುಣಗಳು, ಲಕ್ಷಣಗಳು, ರುದ್ರ ಗಣಗಳೇ ಬಂದು ಕಾಪಾಡಿ ನಿಲ್ಲುತ್ತವೆ. ಅವನಲ್ಲಿ ಒಂದು ದೈವದತ್ತ. ಮೊನ್ನೆ ಒಂದು ಜಾತಕ ಮಾತಾಡ್ತಾ ಇದ್ದೆ, ಅಮ್ಮ ನಿನ್ನ ಮಗ ಹೃದಯವಂತ ಮಗ, ದೇವದತ್ತ ಮಗ, ದೇವದತ್ತ. ಗೊತ್ತಾಗ್ಲಿಲ್ಲ ಗುರುಗಳೇ ಅಂತ. 3ನೇ ವಯಸ್ಸು, ಬೀದಿಲಿರೋ ನಾಯಿಗಳನ್ನೆಲ್ಲ ಕರ್ಕೊಂಡು ಬಂದು ಅವನ ತಟ್ಟೆನ ಪಕ್ಕದಲ್ಲಿ ಇಟ್ಕೊಂಡು ಅನ್ನ ತಿನ್ನಿಸ್ತಾನೆ ಅಂದೆ. ಹೌದು ಗುರುಗಳೇ, ಬೀದಿಲಿ ಹೋಗೋ ಭಿಕ್ಷುಕರು ಬಂದ್ರೆ ಸಾಕು, ಅವನು ಹೋಗ್ಬಿಟ್ಟು ಅವನಾಗಿ ಮೆಲ್ಲಗೋಗ್ಬಿಟ್ಟು ತಾತ ಅಂತ ಹೇಳ್ಬಿಟ್ಟು ಊಟ ಕೊಡ್ತಾನೆ. ತಿಂತಿದ್ರೆ ಅವನಿಗೇನಾದ್ರೂ ಕೊಟ್ರೆ ಎತ್ತಿಟ್ಕೊಂಡಿದ್ದು ಯಾರಾದ್ರೂ ಮಕ್ಕಳು, ಬಡ ಮಕ್ಕಳು, ಕೆಲಸಗಾರರ ಮಕ್ಕಳು ಬಂದ್ರೆ ಅವ್ರಿಗೆ ಎತ್ತಿಟ್ಟು ಕೊಡುತ್ತಾನೆ. ತಾತ ಇದು ನಿಜ ತಾತ ಅಂದ್ರು. ಅದಕ್ಕಿಂತ ಏನೇನು, ಅದನ್ನೇ ಹೇಳೋದು. ಮಗು ಅದಕ್ಕೆ ಗಿಡವಾಗಿಯೇ ತೋರಿಸ್ಕೊಡ್ತಿದ್ದೆ ಅದು. ಅಂಥದ್ದೊಂದು ದೈವ ಗುಣ ಎಲ್ರಿಗೂ ಬರೋಲ್ಲ. ಎತ್ತಿಟ್ಟು ಬಿಟ್ಟು ಕೊಡೋದಾ, 4 ಜನಕ್ಕೆ ಕೊಡೋದಾ, ನೆರಳು ಕೊಡೋದಾ, ಅನ್ನ ಕೊಡೋದು, ಇಷ್ಟು ಚಿಕ್ಕ ವಯಸ್ಸಿಗೆ ಅಂಥದ್ದೊಂದು ತದ್ಭಾವ. ಯೋಚನೆ ಮಾಡಿ ನೋಡಿ. ಅಂಥದ್ದೇ ಒಂದು ಮಹಾ ತಪಸ್ವಿಯಾಗಿ ಹುಟ್ಟುತ್ತಾರೆ. ಅಕಸ್ಮಾತ್ ಜಾತಕದಲ್ಲಿ ಗ್ರಹಗಳ ಬಲ, ದಶಾ ಬಲ ಇದ್ದರೆ ಅಲ್ಲೊಬ್ಬ ರಾಮಾನುಜನ್, ಎಸ್, ಅಲ್ಲೊಬ್ಬ CV ರಾಮನ್, ಅಲ್ಲೊಬ್ಬ ಸುಭಾಷ್ ಚಂದ್ರ ಬೋಸ್, ಅಲ್ಲೊಬ್ಬ ಜಗದೀಶ್ ಚಂದ್ರ ಬೋಸ್, ಅಲ್ಲೊಬ್ಬ ಬಾಬಾ ಹೋಮಿ ಬಾಬಾ,
ಅಲ್ಲೊಬ್ಬ ವಿಶ್ವೇಶ್ವರಯ್ಯ, ಅಲ್ಲೊಬ್ಬ ರಾಜ್ಕುಮಾರ್, ಅಲ್ಲೊಬ್ಬ ಸರೋಜಾದೇವಿ, ಈ ಥರದ್ದು, ಅಲ್ಲೊಬ್ಬ ಕಿತ್ತೂರು ರಾಣಿ ಚೆನ್ನಮ್ಮ. 100% ಹೇಳ್ತಾನೆ ಮಕ್ಕಳೇ, ಏಕಾದಶಿ, ವಿಶಾಖ ಹಾಗೂ ಸೋಮವಾರ ತ್ರಿಪುಷ್ಕರ, 3 ಪುಷ್ಕರಗಳು ಒಂದೇ ಬಾರಿ ಜಗತ್ತಿಗಿಳಿದಾಗೆ. 3 ಪುಷ್ಕರಗಳ ಒಂದು ಪ್ರಭಾವ ಅಂತ ಹೇಳಿದ್ರೆ ಇರತಕ್ಕಂಥ ಭೂತಗಣಾದಿಗಳಿಂದ ಹಿಡಿದು ಎಲ್ಲರೂ ಬಂದು ಇಳಿತಾರೆ ಕಾವಲಿಗೆ. ಆ ಮಗುವಿನಲ್ಲಿ ಅಂಥದ್ದೊಂದು ಅವ್ಯಕ್ತ ಶಕ್ತಿ ಪ್ರವೇಶ. ತಿಳ್ಕೊಳ್ಳಿ ನಿಮ್ಮ ಶಕ್ತಿಯನ್ನ ಅಂತ ಹೇಳುದು. ನಾವೆಲ್ಲ ಕಾಕತಾಳೀಯವಾಗಿ ಭೂಮಿ ಮೇಲೆ ಬಂದಿದ್ದೇವೆ ಮಕ್ಕಳೇ. ನಮಗೆ ನಮ್ಮ ಶಕ್ತಿ ತಿಳ್ಕೊಬೇಕು. ನಾವು ಬರೀ ನಮಗೋಸ್ಕರ ಬದುಕಲಿಕ್ಕೆ ಬಂದಿದ್ದೇವಾ, ಇಲ್ಲ ಬರೀ 4 ಜನನ, ಇಲ್ಲ ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ರಿಗೂ ಅಂಥದ್ದು ಬರಲ್ಲಪ್ಪ. ಲೋಕದ ಬಗ್ಗೆ ಚಿಂತೆ ಅಂಥದ್ದೊಂದಿಲ್ಲ. ಅದು ದೈವ ಪ್ರಣಾಳಿಕೆ ಅಷ್ಟೇ, ದೈವವೇ ನಡೆಸ್ತಕ್ಕಂಥ ಪ್ರಣಾಳಿಕೆ. ಸೊ ನೀವು ಸೋಮವಾರ, ವಿಶಾಖ ಗರ್ವಪಡಿ. ಖಂಡಿತ ನಿಮ್ಮಿಂದ ಒಳ್ಳೇದಾಗುತ್ತೋ. 4 ಜನಕ್ಕೆ ಅನ್ನ ಕೊಡ್ತೀರಿ, ನೆರಳು ಕೊಡ್ತೀರಿ, ಬಟ್ಟೆ ಕೊಡ್ತೀರಿ. ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ನಾನು ಕಾಯ್ತಿರ್ತಾನೆ. ಇದೆಲ್ಲ ಭಗವತ್ ಇಚ್ಛೆ. ನಾವೆಲ್ಲ ಹಂಗೆ ಹುಟ್ಟು ಬರಬೇಕು ಅಂದ್ರೆ, ಅಂತ ಪುಣ್ಯಾತ್ಮರಾಗಿ ಬರ್ಬೇಕು ಅಂದ್ರೆ ಅಂಥದ್ದೊಂದು ಪುಣ್ಯ ಮಾಡಿರ್ಬೇಕು. ಪಾಪ ಕೆಲಸ, ಅದಕ್ಕೆ ಯಾವಾಗಲೂ ಹೇಳ್ತಿರ್ತೇನೆ, ನಾವೆಲ್ಲರೂ ಪಾಪಿಷ್ಟರೇ. ಹೆಚ್ಚು ಪುಣ್ಯ ಮಾಡೋಣ, ಅದು ತೊಳ್ಕೊಂಡು ಹೊರಟೋಗ್ಲಿ. ಅದು ಕಾಣಿಸ್ದೇ ಆಗಿರ್ಲಿ, ಅದ್ರ ಕಡೆ ಹೆಚ್ಚಾಗಿ ಹೋಗೋದೇ ಇರ್ಲಿ. ಏನೋ ಈ ಬುದ್ಧಿ, ನಮ್ಮ ಬುದ್ಧಿ ಹಾಗೆ ಕರ್ಕೊಂಡು ಹಿಂಗೋಗಿ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ಬಿಡುತ್ತೆ. ಕಸದ ಬುಟ್ಟಿ ಹತ್ರ ನಿಲ್ಸುತ್ತೆ. ಕಸದಲ್ಲೇ ಹುಟ್ಟಿರೋದಲ್ವಾ ನಾವು, ಕಸದ ಜಾಗದಲ್ಲೇ ಅಲ್ವಾ ಹುಟ್ಟಿರೋದು. ಇನ್ನೇನು ನಾವು ಬಂಗಾರವಾಗ ಹುಟ್ಟಿದ್ವಿ. ಸೊ ಆ ಕಸ ಬುದ್ಧಿ ನಮಗೆ ಎಲ್ರಿಗೂ ಇರುತ್ತೆ. ಅದನ್ನ ತೊಳ್ಕೊಳ್ಳಿಕ್ಕೆ ಅಂಥದ್ದೊಂದು ಕಾರ್ಯ ಮಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಸರಿಯಾದ ಹಿರಿಯ ವೈದಿಕರ ಹತ್ರ ನಿಮ್ಮ ಬಲಾಬಲಗಳನ್ನು ತಿಳ್ಕೊಳ್ಳಿ, ಕೇಳ್ಕೊಳ್ಳಿ. ಇಂಥದ್ದೊಂದು ಹುಟ್ಟುಬಿಟ್ಟಿರ್ತಾರೆ. ಆಕಸ್ಮಿಕವಾಗಿ ಭಗವತ್ತಿಚ್ಛೆ ಅಂಥದ್ದೊಂದು ಯೋಗ ನಮಗೆ ಗೊತ್ತಿಲ್ಲದೆ ಏನಾಗ್ಬಿಡುತ್ತೆ, ಕರ್ಮ ಸಂಬಂಧ ತಗೊಂಡೋಗ್ಬಿಟ್ಟು ಆ ಮಕ್ಕಳನ್ನ ಇಲ್ಲ ಅವರನ್ನ ನೀವೇ ನಿಮ್ಮ ಬದುಕನ್ನ ಆ ಒಂದು ಪೀಡನೆಗೆ ಒಳಗಾಗಿ, ಪ್ರಭಾವಕ್ಕೊಳಗಾಗಿ ರಾಂಗ್ ಪ್ಲೇಸಲ್ಲಿ ಕುತ್ಕೋಬಿಡ್ತೀರಿ. ಅಯ್ಯೋ ಗುರುಗಳೇ ಇಂಥದ್ದಿತ್ತ. ಹೌದು, ನಿಮಗೆ ಗೊತ್ತಿಲ್ಲದೆ ತುಂಬಾ ಒಳ್ಳೆ ಜನಗಳ ಪರಿಸರಕ್ಕೆ ಕರ್ಕೊಂಡು ಬಂದಿರುತ್ತೆ. ಆದ್ರೆ ನೋಡಿ, ಗ್ರಹಚಾರ ಅಂತ ಹೇಳ್ತವೆ. ಗ್ರಹಗಳ ಆಚಾರ ನಿಮ್ಮನ್ನು ಬಿಡಲ್ಲ, ಅಲ್ಲಿ ತುಂಬಾ ದಿನ ನಿಲ್ಸೋಕ್ ಬಿಡಲ್ಲ. ಏನೋ ಸುಳ್ಳಿನ ಬದುಕು. ಸುಮ್ಮನೆ ಒಳ್ಳೆಯವ್ರ ಹತ್ರ ಕರ್ಕೊಂಡು ಹೋಗಲ್ಲ ಮಕ್ಕಳೇ. ನಾನು ಯಾವಾಗ್ಲೂ ನನ್ನ ಗುರುಗಳನ್ನ ನೆನೆಸ್ಕೋತೇನೆ, ಅದು ನೀವೇ. ನಿಮ್ಮ ಹತ್ರ ನನ್ನನ್ನು ಸುಮ್ಮನೆ ಕರ್ಕೊಂಡು ಬಂದಿಲ್ಲ, ನಿಮಗೆ ತಿಳಿಸ್ಕೊಡ್ತಾ ನಾನು ತುಂಬಾ ನಿಮ್ ಜೊತೆ ಮಾತಾಡ್ತೇನೆ. ನಿಮ್ಗೆಲ್ಲ ಗೊತ್ತಿದೆ, ನಾನೆಲ್ಲೋ ನಾನ್ ತಿಳ್ಕೊಂಡಿದ್ದೀನಿ ಅಂತ ನಿಮಗೆ ಹೇಳ್ತಾ ನಾನು ತಿಳ್ಕೊತಾ ಇದ್ದೀನಿ. ಇದೇ ಸತ್ಯ ಅಷ್ಟೇ. ಇರ್ಲಿ, ಬನ್ನಿ. ಅದರಲ್ಲೂ ವಿಶಾಖ ನಕ್ಷತ್ರ ಇದ್ದ ದಿನ ಅತಿ ಮುಖ್ಯವಾಗಿ ರೈತರಿಗೆ ಒಂದು ಹೇಳ್ಕೊಡ್ತಾನೆ. ವಿಶಾಖ ನಕ್ಷತ್ರ ಅಕಸ್ಮಾತ್ ದಶಮಿ ಆಗಿದೆ, ಏಕಾದಶಿ ಆಗಿದೆ ಅಂತ ಇಟ್ಕೊಳ್ಳಿ, ಆಯ್ತಾ? ಮಂಗಳವಾರ ಶನಿವಾರ ಬಿಟ್ಟು
ವಿಶಾಖ ನಕ್ಷತ್ರ ಆಗಿದ್ರೆ ಅವತ್ತು ಬಾವಿ, ಕೆರೆ, ಕಲ್ಯಾಣಿ ಮಾಡಲು, ಅಗೆಯಲು, ರೆಡಿ ಮಾಡಲು, ಬೋರ್ವೆಲ್ ಹಾಕ್ಸಲು, ಹಾಗೆಲ್ಲ ಬಾವಿ ಅಗಿಯೋರು, ಕೆರೆ ಕಟ್ಟೋರು. ಈಗೆಲ್ಲ ಎಲ್ಲಿ ಕೆರೆ ಮುಚ್ಚಾಕೋಣ ನಾವು, ಅಷ್ಟು ಅಪಾರ್ಟ್ಮೆಂಟ್ಗಳು ಅದು ಇದು ಕಟ್ಟೋಣ ನಾವು ಅನ್ನತಕ್ಕಂಥದ್ದು. ಆ ಥರ ಮೊದಲೆಲ್ಲ ಕೆರೆಗಳು ಎಷ್ಟು ಜಾಸ್ತಿ ಮಾಡಿದ್ರೆ ಅಷ್ಟು ಒಳ್ಳೇದು, ಅಂದ್ರೆ ಈ ಕೆರೆಗಳು ಎಷ್ಟು ಮುಚ್ಚಿದ್ರೆ ತುಂಬಾ ಒಳ್ಳೇದಾಗುತ್ತೆ, ದುಡ್ಡು ಮಾಡೋಕ್ಕಾಗುತ್ತೆ ಅಂತ. ಅಂಥದ್ದೊಂದು. ಅದಕ್ಕೆ ಶಾಪಗ್ರಸ್ತರು ನಾವು. ಒಂದೇ ಒಂದು ಕೆರೆ, ಒಂದು ಕಲ್ಯಾಣಿ ಕಟ್ಟಿದ್ರೆ 7 ಜನ್ಮಗಳ ಪುಣ್ಯ ಇದೆ ಅನ್ನೋದು ಗೊತ್ತಿಲ್ಲ. ಇದೆಲ್ಲ ಗೊತ್ತಿಲ್ಲ, ಅದಕ್ಕೆ ಹಿಂಗ ಆಗ್ಬಿಟ್ಟಿರೋದು ನಮ್ಮದು ಬದುಕು ಅರ್ಧ ಕತ್ತಲು ಅನ್ನತಕ್ಕಂಥದ್ದು. ಯಾರಿಗಂತ ಆಲೋಚನೆ ಬರುತ್ತೆ ಹೇಳಿ? ಯೋಚನೆ ಮಾಡ್ತಿದ್ದಾರೆ ಹೇಳಿ? ಎಲ್ಲರೂ ಒಂದು ಮುಖವಾಡದಲ್ಲಿ ಬದುಕ್ತಿದ್ದಾರೆ. ಇರ್ಲಿ, ವಿಶಾಖ ನಕ್ಷತ್ರ ರೈತರು, ಕೃಷಿಕರು ಯಾರಾದ್ರೂ ಸರಿ ಒಂದು ಬೋರ್ವೆಲ್ ಹಾಕೋಬೇಕು ಅಂದ್ರೆ ಆ ಒಂದು ವಿಶಾಖ ನಕ್ಷತ್ರ ಆಗಿದ್ರೆ ನೋಡಿ, ಒಳ್ಳೆ ನೀರು ಬೀಳುತ್ತೆ. ಬಾವಿ ಕಟ್ಸೋದು, ಕಟ್ಟೆ ಕಟ್ಸೋದು, ಕಲ್ಯಾಣಿ ಕಟ್ಸೋದು, ಕೆರೆ ಕಟ್ಸೋದು, ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ದಿನ ಇರ್ಲಿ ಅಂತ ಹೇಳ್ತಾ ಈ ಸಂಖ್ಯೆಯ ಜೋಡಣೆಗಳ ಬಗ್ಗೆ ಹೇಳ್ತಿದ್ದೆ. ನಿಮ್ಮ ಒಂದು ಡೋರ್ ನಂಬರ್ 82 ಇದೆಯಾ? 82, 8 and 2. ನಿಮ್ಮ ಗಾಡಿ ನಂಬರ್ 8 and 2. ಮೊನ್ನೆ ಆತ್ಮೀಯರು ಒಬ್ರು ಒಂದು ಫಂಕ್ಷನ್ಗಳಿಗೆ ಹೋಗಲ್ಲ. ನಾನು ಹೇಳಿದ್ನಲ್ಲ, ಎಲ್ಲೋ ಕಾಣಿಸ್ಕೊಳ್ಳೋ ಫೋಟೋ, ಇನ್ನೊಂದು ಬೇರೆ ಏನೋ ಮಾತಾಡ್ತಾರೆ. ಅದು ಬೇಡ. ಎಲ್ಲಾ ರಂಗದಲ್ಲೂ ನಡೆಯುತ್ತೆ. ಹಾಗಾದ್ರೆ ಪೊಲೀಸ್ ಇಲಾಖೆನೇ ಇರಬಾರ್ದು. ಒಬ್ಬ ಅಧಿಕಾರಿ ತಪ್ಪು ಮಾಡಿದ್ರೆ, ಡಾಕ್ಟ್ರು ಒಬ್ಬರ ಮೇಲೆ ಅಪವಾದ ಬಂದ್ರೆ ಯಾವ ಡಾಕ್ಟ್ರು ಇರಬಾರ್ದು. ಹಿಂಗೆ ಹೇಳ್ತಾ ಹೋದ್ರೆ ಲೋಕದಲ್ಲಿ ಇನ್ಯಾರು ಇರ್ತಾರೆ ಹೇಳ್ರಪ್ಪ ನೋಡೋಣ? ಯಾರೋ ಒಬ್ಬರು ಇದ್ದೇ ಇರುತ್ತೆ. ಎಲ್ಲಾ ರಂಗದಲ್ಲೂ ನನ್ನನ್ನು ಸೇರಿಸಿ ಒಂದು ತಪ್ಪುಗಳು ಒಪ್ಪುಗಳು ಅನ್ನತಕ್ಕಂಥದ್ದು ಇರುತ್ತೆ. ತಗೊಳ್ಳಿ, ಅದನ್ನ ತಗೊಂಡು ವೈದ್ಯರು ತಪ್ಪು, ಪೊಲೀಸರು ತಪ್ಪು, ಎಲ್ಲ ತಪ್ಪು, DC ತಪ್ಪು, ಅಡ್ಮಿನಿಸ್ಟ್ರೇಷನ್ ತಪ್ಪು, ದೊರೆ ತಪ್ಪು, ಬರೀ ತಪ್ಪು ಹುಡುಕೋದೆ ನಮ್ಮ ಈ ಒಂದು ಕಣ್ಣುಗಳಿಗೆ ಕಾಣಿಸೋದು. ಅದಾಗ್ಬಿಟ್ಟಿದೆ. ಇರ್ಲಿ, ಬಟ್ ಆ ಒಂದು ಫಂಕ್ಷನ್ಗೆ ಕರೆದಿನ ಹೇಳಿದೆ, ಸರ್ ಎಲ್ಲ ಮುಗಿದ್ಮೇಲೆ ಬರ್ತೇನೆ ಅಂತ. ಒಂದು ರಾತ್ರಿ 10:30 ಎಲ್ಲ ಆಗಿದೆ. ಅವ್ನು ನೆನ್ಸಿರ್ಲಿಲ್ಲ 10:00 ಹೋಗ್ತೀನಿ ಅಂತ. ಪ್ರಸಾದ ಅಂದ್ರು, ಇಷ್ಟೊತ್ತಲ್ಲಿ ತಗೊಳಲ್ಲ, ನಂದಾಗಿದೆ ಸಂಜೆ 7-7:30 ಅಂತ ಹೇಳಿ ಮಾತಾಡ್ಬಿಟ್ಟು, ಏನಕ್ಕೋ ಹೀಗೆ ಹೊಸ ಗಾಡಿ ಬಂದಿದೆ ಅಂತ ಹೇಳಿದೆ. ಹೌದಾ ಅಂತ ಹೇಳಿ ಸುಮ್ಮನೆ ಈಗ ನೋಡಿದೆ. ಅದೊಂದು ಕುತೂಹಲ. ನನ್ಗೆ ಗಾಡಿಗಳ ಮೇಲೆ ಆಸೆ ಜಾಸ್ತಿ. ನಮ್ಮ ಧರ್ಮಪತ್ನಿ ಆಗಾಗ ಕೀಟ್ಲೆ ಮಾಡ್ತಿರ್ತಾರೆ. ಯಾವ ಗಾಡಿ ನೋಡಿದ್ರು ಅದ್ರದ್ದು ಇಂಜಿನ್ನು, ಇನ್ನೊಂದು ಟಾರ್ಕು ಎಲ್ಲ ತಿಳ್ಕೊಂಡಿರ್ತೀರಿ ಅಂತ. ಹೊಸ ಗಾಡಿ ಹಿಂಗೆ ನೋಡಿದೆ, ಹೂವು ಹಾಕಿ ಎಲ್ಲ ಇದು ಮಾಡಿ ನೋಡಿದ ತಕ್ಷಣ ನಿಮ್ಮ ತಾಯಿ ತುಂಬ ನರಳಿ ಒದ್ದಾಡಿ ಜೀವ ಬಿಟ್ಟು ಹೋಗಿದೆ. ಗಂಡನಿಂದಲೇ ನೋವು ತಿಂದ್ಬಿಟ್ಟಿದೆ. ಮನೆಯಿಂದಲೇ ಜೀವಂತ ಆಕೆ ಕ್ಯಾನ್ಸರ್ ನೋಡ್ಬಿಟ್ಟಿರ್ತಾಳೆ ಮನೇಲಿ. ಆದ್ರೆ ನೀವೆಲ್ಲ ಇವತ್ತೇನಾದ್ರೂ ಬದುಕಿದ್ದೀರಿ ಅಂದ್ರೆ ನಿಮ್ಮ ತಾಯಿಯಿಂದ. ಶಾಕ್ ಇ ವಾಸ್. ದ ನಂಬರ್ 82 ವಾಸ್ ದೇರ್. 82 ಎಂಡಿಂಗ್ ವಿತ್ 82. ಕೂಡ ಹೆಂಗ್ ಹೇಳಿದ್ರಿ ನೀವು ಇದು ಅಂತ. ನಿಮ್ ತಂದೆಗೆ ಹೆಸರು ಪಡೆದವ್ರೆ, ಆದ್ರೆ ನಿಮ್ ತಂದೆಗಿಂತ ನಿಮ್ಮ ಬದುಕಿಗೆ ನಿಂತಿದ್ದು ನಿಮ್ಮ ತಾಯಿ. ದಿಸ್ ನಂಬರ್ 82 ಇಸ್ ಕನೆಕ್ಟೆಡ್ ವಿತ್ ಯು ಅಂತ. ಸತ್ಯ ಗುರುಗಳ ತುಂಬಾ ದೊಡ್ಡ ಮನುಷ್ಯರು, 1000 ಕೋಟಿ ವ್ಯವಹಾರ, ಕೈ ಎತ್ತಿ ಮುಗಿದು ಬಿಟ್ರು. ನಾವೆಲ್ಲೋ ಇದ್ದವರು ಗುರುಗಳೇ. ಒಂದು 8,000 ರೂಪಾಯಿ ಕೆಲ್ಸಕ್ಕೆ ಒಂದು ಸಣ್ಣದೊಂದು ಲೀಸಿಗೆ ತಗೊಂಡೆ. ಒಂದು ವುಡನ್ ಫ್ಯಾಕ್ಟ್ರಿದು ಕೆಲಸ ಮಾಡ್ತಿದ್ದೆ. ಅದು ಹಾಗೆ ಇಲ್ಲಿಗೆ ಎತ್ಕೊಂಡು ಬಂದ್ಬಿಟ್ಟಿದೆ ಅಂತ. ಅದು ಅಮ್ಮ. ಆದ್ರೆ ನಿಮ್ಮ ತಾಯಿ ಮಾತ್ರ ಸಾಯುವಾಗ ನರಕ ನೋಡ್ಬಿಟ್ಟು ಹೋಗಿದ್ರು. ಬದುಕಿದ್ದಷ್ಟು ನರಕ. ಅದೃಷ್ಟಕ್ಕೆ ನಿಮ್ಮ ತಾಯಿ ಬದುಕಿರೋವರೆಗೂ ಮಕ್ಕಳು ಹೊಡೆದಾಡಿದ್ ನೋಡ್ಲಿಲ್ಲ. ಆದ್ರೆ ಇವತ್ತು ನಿಮ್ಮ ಮನೆಯೊಂದು 3 ಬಾಗಿಲು, 11 ಜನ 11 ದಿಕ್ಕಾಗ್ಬಿಟ್ಟಿದ್ದಾರೆ. ಅಂದ್ರೆ 11 ಜನನು ದಿಕ್ಕಾಪಾಲಾಗ್ಬಿಟ್ಟಿದ್ದಾರೆ. ಬಿಕಾಸ್ ಆಫ್ ದಟ್ 82, ದ ಸ್ಯಾಕ್ರಿಫೈಸಿಂಗ್ ನಂಬರ್. 8 ಪಕ್ಕದಲ್ಲಿ 2, ಆ ಬಲ ನೋಡಿ. ಅದು ಬಲವೇ, ನೀವು ಭೀಮರೇ, ಆದ್ರೆ ಒಳಗಡೆ ಮಾತ್ರ ನೋವೇ. ಸಂಖ್ಯೆ 82 ನಿಮ್ ಡೋರ್ ನಂಬರ್ ಅಲ್ಲಿ ಇದೆಯಾ? ಗಾಡಿ ನಂಬರ್ ಅಲ್ಲಿ ಇದೆಯಾ? ಮೊಬೈಲ್ ನಂಬರ್ ಅಲ್ಲಿ ಎಂಡಿಂಗ್ 82 ಇದೆಯಾ? ನೋಡಿ. 82 ಇಫ್ ಇಟ್ ಇಸ್ ಕನೆಕ್ಟೆಡ್. 28ಕ್ಕೆ ಇನ್ನೊಂದು ಇದೆ ಸ್ವಾಮಿ. ಅದು 2 + 8 ಒಂದೇ ಬರೋದು, ಇದು ಕೂಡ ಒಂದೇ ಬರೋದು. ಬಟ್ ಇದ್ರ ಹಿಂದ್ಗಡೆ ದುಃಖ, ಅದ್ರ ಹಿಂದ್ಗಡೆ ಮಹಾಯುದ್ಧ, ಅದು ಬೇರೆ ಇನ್ನೊಂದಿದೆ. ಇದ್ರ ಜೀವನ ಪರ್ಯಂತ ಗೆಲ್ಲಿಸುತ್ತೆ. ಬಟ್
ನಿಮ್ಮನ್ನ ಅಂತರ್ಮುಖಿಯನ್ನಾಗಿ ಮಾಡಿಸ್ಬಿಡುತ್ತೆ. ಆ ವ್ಯಕ್ತಿ ಹತ್ಕೋಬಿಟ್ರು, ಅಷ್ಟು ದೊಡ್ಡ ವ್ಯಕ್ತಿ. ಇಷ್ಟೊತ್ತು ಬಂದು ನೀವು ನಿಜವಾಗ್ಲೂ ಹೇಳ್ತೀನಿ ಗುರುಗಳೇ, ಇಷ್ಟು ಹೊತ್ತು ನಡೆದ ಫಂಕ್ಷನ್ ಒಂಥರ ನಿಮ್ಮ ಜೊತೆ ಕುಳಿತುಕೊಂಡು ಪ್ರಸಾದ ತಿಂತಿದ್ದೀನಿ, ಈಗ ಆಗ್ತಿರೋ ಸಮಾಧಾನ ಬೇರೆ. ಒಂಥರ ತಂದೆ ತರ ಅಣ್ಣನ ತರ ಬಂದು ಪಕ್ಕದಲ್ಲಿ ಕೂತಿದ್ದೀರಿ, ಹಿಂಗೆ ಕೈ ಹಿಡ್ಕೊಂಡು ಮಾತಾಡ್ತಾ ಹೇಳ್ತಿದ್ದೆ, ನಿಮ್ಮ ತಾಯಿ ಹೀಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ, ಹೆಂಗೆ ಗುರುಗಳೇ ಅಂತ ಆ ಕೈ ಹಿಡ್ಕೊಂಡು ಆ ಸಂಖ್ಯೆ ಮಾತಾಡಿಸ್ತು. ಜಗನ್ಮಾತೆ ಆ ಸಂಖ್ಯೆಯ ಪ್ರಭಾವ ಎರಡು ಪಕ್ಕದಲ್ಲಿ ಎಷ್ಟು ತ್ಯಾಗ ಮಾಡಿದ್ರೆ. ನೀವು ಅಷ್ಟೇ, ಹೀಗೆ ನಡೆದಿದೆ, ಹಿಂಗೆ ನಡೆದಿದೆ. ತನ್ನ ತಂಗಿ ಮಕ್ಕಳು, ತನ್ನ ಅಣ್ಣನ ಮಕ್ಕಳು, ತನ್ನ ಹೆಂಡತಿ ಮಕ್ಕಳು ಎಲ್ಲರನ್ನ ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾನೆ ಆ ಮನುಷ್ಯ. ತನ್ನ ಮಕ್ಕಳ ಕಡೆ ಇಲ್ಲ, ತನ್ನ ಫಂಕ್ಷನ್ ಕಡೆ ಇಲ್ಲ, ತನ್ನ ಹೆಂಡತಿ ಜೊತೆಲಿ ಇಲ್ಲ, ತನ್ನ ಗಂಡನ ಜೊತೆಲಿ ಇಲ್ಲ. ಬಟ್ 82 ಹ್ಯಾಸ್ ಗಿವನ್ ದ ಪಂಚ್ ಬ್ಯಾಕ್. ಸ್ವಲ್ಪ ಕಠೋರ ಮಾತೆ ನಿಜ, ಒರಟು ಮಾತೆ ನಿಜ, ಸ್ಟ್ರೈಟ್ ಫಾರ್ವರ್ಡ್ ಮಾತೆ ನಿಜ, ಬಟ್ ಸ್ಟಿಲ್ ಹೌದು ಅಲ್ವಾ ಹೇಳಿ. 82 ನೀವು 82 ಜೊತೆ ಕನೆಕ್ಟ್ ಆಗಿದ್ದೀರಿ ಅಂದರೆ 0 to ಹೀರೋ. ಬಟ್ ಅಷ್ಟಿಷ್ಟು ತ್ಯಾಗ ಮಾಡಿರಲ್ಲ. ಖಂಡಿತ ನಿಮ್ಮ ಕುಟುಂಬದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಗಿರುತ್ತೆ, ಸಮ್ ಅನ್ಯಾಚುರಲ್ ಇಲ್ಲ ಒದ್ದಾಟದ ಸಾವಾಗಿರುತ್ತೆ. ತಾಯಿ ಬಲವಾಗಿರ್ತಾಳೆ ನಿಮಗೆ. ತಂದೆ ತುಂಬಾ ಒಳ್ಳೆಯವರು, ಊರಿಗೆಲ್ಲ ಏನ್ ಮಾಡಿಟ್ಟಿಲ್ಲ. ಮಾಡಿಟ್ಟಿದ್ರೆ ಬದುಕೋಕೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಟು ಹೋಗಿದ್ದಾರೆ. ಪುಣ್ಯಾತ್ಮ, ಧರ್ಮವಂತ, ನೋವಿಲ್ಲದೆ ಹೋಗಿರುವ ವ್ಯಕ್ತಿ. ಲೈಕ್ ದಸ್ ಇಟ್ ಹ್ಯಾಸ್ ಟೇಕನ್ ಅಂದೆ ಗುರುಗಳ ಹಾರ್ಟ್ ಅಟ್ಯಾಕ್ ಅಲ್ಲೇ ಹಿಂಗೆ ಮಾತಾಡ್ತಿದ್ರು, ಹಿಂಗೆ ಕುಳಿತುಕೊಂಡ್ರು. ಒಂದು ಲೋಟ ಕಾಫಿ ಬೇಕಪ್ಪ, ಯಾಕೋ ಬೆವರ್ತಿದ್ದೀನಿ ಅಂದ್ರು ಅಂತ ಹೇಳ್ಬಿಟ್ಟು. 82 ಮ್ಯಾಜಿಕ್ ಮಕ್ಕಳ ಇದು. ನಾನು ಹೇಳಿದ್ದಲ್ಲ, ಈ ಥರದ್ದು ನೋಡಿದೆ ತುಂಬಾ. ಆ ಅನುಭವ, ಓಡಾಟ, ಸುತ್ತಾಟ. ನಿಮಗೂ ಕೂಡ ಗೊತ್ತಿಲ್ಲದೆ ಈ ಸಂಖ್ಯೆಗಳ ಪ್ರಭಾವದ ಜೊತೆ ಒಳಗಾಗಿದ್ದೀರಿ. ದಯಮಾಡಿ ಚೆಕಪ್ ಮಾಡಿಸಿ. ಒಂದು ಸಣ್ಣ ಪ್ರಿಕಾಷನ್ ಅಷ್ಟೇ. ತಡೆಯೋ ಶಕ್ತಿ ನಮಗಿಲ್ಲ ಮಕ್ಕಳೇ, ಓದೋ ಶಕ್ತಿ ಅಷ್ಟೇ. ನಮಗೆ ನಮ್ಮ ಜೀವನವನ್ನೇ ನಿರ್ಧರಿಸೋ ಶಕ್ತಿ ಇಲ್ಲ. ನಾವು ಕೂಡ ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ತಾರೆ. ಯಾವ ಡಾಕ್ಟ್ರು ತನಗೆ ತಾನೇ ಮದ್ದು ನೋಡ್ಕೊಂಡು ಇಂಜೆಕ್ಷನ್ ಮಾಡ್ಕೋಬಾರ್ದು ಅನ್ನತಕ್ಕಂಥ ಭಾವ. ಸೊ ಒಳ್ಳೇದಾಗ್ಲಿ. ಎಷ್ಟು ಜನ ಕಮೆಂಟ್ ಮಾಡ್ತೀರಿ 82 ಕನೆಕ್ಷನ್ಸ್ ಅಂತ ಕಾಯ್ತಿರ್ತಾನೆ, ನೋಡೋಣ ಅಂತ ಹೇಳ್ತಾ ಬನ್ನಿ. ವಿಶಾಖ ನಕ್ಷತ್ರ ಪುಷ್ಕರ ಯೋಗದ ಈ ದಿನ ಮೇಷರಾಶಿಯವರಿಗೆ ಪುಷ್ಕರವೇ. ಗುರುದೃಷ್ಟಿ, ಲಾಭದ ಮೇಲೆ ದೃಷ್ಟಿ, ಫ್ಯಾಂಟಾಸ್ಟಿಕ್ ಡೇ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಗೌರವ ಪರವಾಗಿ ನೀವು ನೆನೆಸಿದ್ದೆಲ್ಲ ನಡೆಯುತ್ತೆ. ಹೋಗಿ ಚೆನ್ನಾಗಿದೆ. ವೃಷಭ ರಾಶಿ, ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಸ್ವಲ್ಪ ಸಾಲ ಮಾಡಿಬಿಡ್ತೀರಿ, ಇಲ್ಲ ಸಾಲ ಮಾಡ್ಕೊಂಡಿದ್ರೆ ಅದ್ರ ಮೇಲೆ ಇನ್ನೊಂದು ಟಾಪ್ ಅಪ್ ಲೋನ್ ಅನ್ನೋ ತರ. ಬಿಸ್ನೆಸ್ ಮಾಡ್ತಿದ್ದೀರಿ, ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಿದ್ದೀರಿ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿದ್ದೀರಿ, ಕೈಂಡ್ ಆಫ್ ಸಣ್ಣ ಒಂದು ಪ್ರೆಷರ್ ಕೊಡ್ತಕ್ಕಂಥದ್ದಾಗುತ್ತೆ. ತೊಂದರೆಗಳೇನು ಇಲ್ಲ. ಗುರು ಕೆಟ್ಟದ್ ಮಾಡಲ್ಲ ಮಕ್ಕಳ, ಒಳ್ಳೇದಕ್ಕೆ ದಾನ ಧರ್ಮ ಪೂಜೆ. ಅದಕ್ಕೆ ಹೇಳ್ತೇನೆ, ಗುರುದೋಷ ಇರೋರಿಗೆ ನಾವು ಕೆಲವೊಂದು ಸಮಯ ಕೆಲವು ನಿಯಮಗಳು ಹೇಳ್ತೇವೆ. ಸದಾ ಕೈಯಲ್ಲಿ ಏನಾದ್ರೂ ಒಂದು ಇಟ್ಕೊಂಡಿದ್ರಿ, ಹಣ್ಣು ಕಾಯೋ ಅಂತ. ಈಗ ನೋಡಿ, ನನಗೆ ರಾಹು ದೋಷ, ರಾಹು ನಕ್ಷತ್ರ, ರಾಹು ಲಗ್ನ, ಅದರಲ್ಲೇ ಹುಟ್ಟಿರೋದು. ಅದಕ್ಕೆ ಈ ವಿದ್ಯೆ. ಅದಕ್ಕೋಸ್ಕರ ಸಡನ್ ಆಗಿ ಆಬ್ಸೆಂಟ್ ಆಗ್ಬಿಡ್ತಾನೆ. ಏನು ಬೇಡ, ಯಾವುದು ಬೇಡ, ಎಂಥದ್ದು ಬೇಡ, ಅದು ನಡೆಯುತ್ತೆ. ರಾಹು ಪ್ರಭಾವ. ಇದೆಲ್ಲ ಮಾಯ, ಇದೆಲ್ಲ ಮೋಸ, ಇದಕ್ಕೆ ಬೇಕಾ, ಇದಕ್ಕಿರ್ಬೇಕಾ, ಇದೇನಿದು ಅಂತ ಎಳಿತಿರುತ್ತೆ. ಸೊ ಆ ಪಾರ್ಟಿ ಕಟ್ಕೊಂಡಿದ್ದಾನಲ್ಲಪ್ಪ, ನನ್ನ ಧರ್ಮಪತ್ನಿ ಬಿಟ್ಟು ಹೋಗ್ಲಿ ಪಾಪ, ನಾನು ಮೋಸ ಮಾಡ್ದ ಹಾಗೆ. ಸ್ಟ್ರೈಟ್ ದೊಡ್ಡ ಮೋಸ ಅದು, ತಪ್ಪದು. ಮಕ್ಕಳಿದ್ದಾರೆ, ಒಡ ಹುಟ್ಟಿದವರಿದ್ದಾರೆ, ಏನೂ ಗೊತ್ತಿಲ್ಲ, ಕಂದಮ್ಮಗಳು, ನೀವಿದ್ದೀರಿ. ಈ ತರ ಆಗ್ಬಿಟ್ರೆ ಮನುಷ್ಯ. ಅದಕ್ಕೆ ನಾನು ನನ್ನ ಹತ್ರ ಏನೋ ಒಂದು ಇಟ್ಕೊಂಡು ನಾನೊಂದು ಏನೋ ಒಂದು ಮಾಡ್ತಿರ್ತಾನೆ. ಈ ಥರದ್ದು ಏನೇನೋ ಒಂದು ಮಾಡ್ತಿರ್ತಾನೆ. ಕೆಲವೊಂದು ಹಾಕ್ಕೊಳ್ಳೋದು, ಇದು ಜಪ ತಪ, ಪೂರ್ಣಿಮಾ ಮಾಲ, ಇನ್ನೊಂದು ಏನೇನೋ ಮಾಡ್ಕೋತಾ ಇರ್ತಾನೆ. ಪ್ರಾಣಾಯಾಮ, ಕೆಲವೊಂದು ಮರ್ಮಸ್ಥಾನಗಳನ್ನ ಇಲ್ಲೊಂದು ಪ್ರಚೋದನೆ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಿರ್ತಾನೆ. ಇಲ್ಲಿದೆ, ಇದೆಲ್ಲ ಮಾಡ್ತಿರ್ತೇವೆ. ಇಲ್ಲಿ ಕೆಲವೊಂದು ಮರ್ಮಸ್ಥಾನಗಳಿದ್ದಾವೆ. ಇಲ್ಲಿ ಈ ರೀತಿ ಅನ್ಕೊಳ್ಳೋದು, ಈ ರೀತಿ ಅನ್ಕೊಳ್ಳೋದು, ಇಟ್ ಈಸ್ ದೇ. ನಿಮ್ಗೆ ಟೀಚ್ ಮಾಡ್ತಾನೆ. ಅದೆಲ್ಲ ಕೆಲವೊಂದು ದಿನಗಳು ಬರಬೇಕು. ಸರ್ವಾರ್ಥ ಸಿದ್ಧಿ ಯೋಗ, ಈ ಥರ ತ್ರಿಪುಷ್ಕರ ಯೋಗ, ಇದೆಲ್ಲ ಬರ್ತಕ್ಕಂಥ ದಿನ. ಸೊ ಇವತ್ತು ಆ ಥರದ ಒಂದು ಛಾಯೆ.
ಆದಷ್ಟು ಯಾರಾದರೂ ವೈದಿಕರಿಗೆ ಹಣ್ಣು ಕಾಯೋ ಹೂವೋ ಫಲತಾಂಬುಲವೋ ಇವತ್ತು ಕೊಡ್ತಕ್ಕಂಥದ್ದು ಮಾಡಿ. ಗುರು ಸಮಾನಸ್ಥರಿಗೆ ಮನಸ್ಸು ಸಮಾಧಾನ. ಮಿಥುನ ರಾಶಿ ಜ್ಯೋತಿಷ್ಯ, ಯೋಗ, ಪೂಜೆ, ಹೋಮ ಹವನ, ಯಜ್ಞ, ಈ ಥರದ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿರೋ ವೈದಿಕ ವೃತ್ತಿಗಳು, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಬ್ಯೂಟಿಫುಲ್ ಡೇ ಆಗತಕ್ಕಂಥ ದಿನ ಮಿಥುನ ರಾಶಿಯವರು. ದಾರಿ ತೋರಿಸೋರಿಗೆ ದಾರಿ ಇಲ್ಲ. ಇದು 4 ಜನಕ್ಕೆ ನೆರಳು ಕೊಟ್ಟವರಿಗೆ, 4 ಜನಕ್ಕೆ ಅನ್ನ ಕೊಟ್ಟವರಿಗೆ, 4 ಜನಕ್ಕೆ ಬದುಕು ಕೊಟ್ಟವರಿಗೆ ಅಲ್ಲೊಂದು ಎಲ್ಲೋ ಒಂದು ಎಚ್ಚರಿಕೆ. ಇನ್ನು ಕರ್ಕಾಟಕ ರಾಶಿ ಚಂದ್ರ ವಿಶೇಷವಾಗಿ ಕುಳಿತಿದ್ದಾನೆ, ಚೆನ್ನಾಗಿದೆ, ಸುಖದಲ್ಲಿ. ಹೆಸರು ಬೇಕು, ಹೆಸರು ಬೇಕಾ, ಸುಖ ಬೇಕಾ, ನೆಮ್ಮದಿ ಬೇಕಾ, ಪದವಿ ಬೇಕಾ, ನೆಮ್ಮದಿ ಬೇಕಾ? ತುಂಬಾ ದೊಡ್ಡ ಪದವಿಯಲ್ಲಿರೋರೆ, ತುಂಬಾ ದೊಡ್ಡ ಅಧಿಕಾರ ಅನ್ನೋರೆ ತಪ್ಪು ಮಾಡಿಸೋದು. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಿಸ್ಬಿಡುತ್ತೆ, ಏನು ಬೇಕಾದ್ರೂ ಮಾಡಿಸ್ಬಿಡುತ್ತೆ. ನಾನು ಮಾತ್ರ ಚೆನ್ನಾಗಿರ್ಬೇಕು. ನಮ್ಮವನ್ ಸರ್, ಅವನಿಗಿಂತಲೂ ನಾನೇ ಚೆನ್ನಾಗಿರ್ಬೇಕು. ಇಂಥ ಒಂದು ಬೆಳವಣಿಗೆ ಒಳ್ಳೇದಲ್ಲ. ನನಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟೇ. ಇನ್ನೊಬ್ಬರು ಬದುಕು ಕಸಿದು, ಇನ್ನೊಬ್ಬರ ಸಂಸ್ಥೆ ಕಸಿದು, ಇನ್ನೊಬ್ಬರ ಬದುಕು ಕಸಿದು. ನೋಡಿದಾನೆ ಒಂದು ಆತ್ಮಹತ್ಯೆ ಪ್ರಸಂಗದಲ್ಲಿ ನಡೆಯುತ್ತೆ. ಒಬ್ಬರು ಬದುಕು ಕಸ್ತಿದ್ರು, ಒಬ್ಬರು ಅನ್ನ ಕಸಿದ್ರು, ಸಂಸ್ಥೆ ಕಸಿದ್ರು, ಇನ್ನೊಬ್ಬರ ಜೀವನವನ್ನು ಕೂಡ ಕಸ್ತಿದ್ರು. ಕರ್ಮ ರಿಟರ್ನ್ಸ್ ಅಂತೇವಲ್ವಾ? ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇನ್ನೊಬ್ಬರು ಜೀವನ ಕಸಿಯೋದು ಮಾತ್ರ, ಅನ್ನ ಕಸಿಯೋದು, ಸಂಸ್ಥೆ ಒಡೆದು ನುಗ್ಗಿ ಒಳಗಡೆ ಇವತ್ತು ನೋಡಿ ಅನಿಲ್ ಅಂಬಾನಿ 40,000 ಕೋಟಿಯ ಘೋಟಾಲ ದೇಶ ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿಬಿಟ್ಟಿದೆ, ಸೀಸ್ ಮಾಡಿ ಕುಳಿತಿದೆ. ಅವರ ಅಣ್ಣನಿಂದ ಸ್ವಲ್ಪ ರೆಕಮೆಂಡೇಶನ್ ಇಂದ ಅದನ್ನು ಉಸಿರಾಡ್ತಿದೆ. ಮೋಸ್ಟ್ ಕ್ರಿಮಿನಲ್ ಮೈಂಡ್ ಅದು. ಓಪನ್ ಆಗಿ ಹೇಳ್ತಾನೆ, ತಪ್ಪು ತಿಳ್ಕೊಬೇಡಿ. ಮುಖೇಶ್ ಅಂಬಾನಿದಿಲ್ಲ, ಅನಿಲ್ ಅಂಬಾನಿದು ಮೋಸ್ಟ್ ಕ್ರಿಮಿನಲ್ ಮೈಂಡ್. He has never lived anybody happy. ನುಂಗು ಬಿಡೋದು. ಎಷ್ಟು ಬಾರಿ ಹಿಂಗ್ ಮಾಡ್ತೀರಾ ನೋಡಿ? ಎಲ್ಲ ಕಕ್ಕಿಸ್ತಿದೆ, ಅಜೀರ್ಣ ಮಾಡಿಸ್ತಿದೆ. ಸ್ವಲ್ಪ ಕರ್ಕಾಟಕ ರಾಶಿ ಸುಖ ಬೇಕಾ ನೆಮ್ಮದಿ ಬೇಕಾ ನಿರ್ಧಾರ ಮಾಡಿ, ಇರುವುದ್ರಲ್ಲಿ ತೃಪ್ತಿ ಪಡಿ, ಆನಂದವಾಗಿರ್ತೀರಿ. ಸಿಂಹ ರಾಶಿ ಇನ್ನೂ ಒಂದು ರೀತಿ ಭಯ. ನಾನು ಮಾಡ್ತೇನಾ, ನಿಲ್ತೇನಾ, ಆಗುತ್ತಾ? ಇವತ್ತು ಒಂಚೂರು ವಿಚಲತೆ ಮಾಡಿಸ್ತಕ್ಕಂಥದ್ದು ಆಗುತ್ತೆ. ಏನೂ ಆಗೋಲ್ಲ ಮಕ್ಕಳೇ, ನಾವಂತ ಮೋಸ ಮಾಡಿ ಬದುಕದವರಲ್ಲ, ನಮಗ್ ಬರೋಲ್ಲ ಅಂತ ದೊಡ್ಡ ಮೋಸ, ಕೊಲೆ, ದಗ, ಇನ್ನೊಬ್ರು ಬದುಕು ಕಸಿಯೋದು, ಇನ್ನೊಬ್ರು ಜೀವನ ಕಸಿಯೋದು, ಇನ್ನೊಬ್ರು ದುಡ್ಡು ಕಸಿಯೋದು, ಇನ್ನೊಬ್ರು ನೆಮ್ಮದಿ ಕಸಿಯೋದು, ಇನ್ನೊಬ್ರು ಬದುಕು ಕಸಿಯೋದು ಖಂಡಿತ ಸಿಂಹರಾಶಿಯವ್ರು ಮಾಡಲ್ಲ. ನಾನು ನೋಡಿದಾಗೆ ಅಲ್ಪ ಆಸೆಗಳಿರ್ತವೆ, ಅದು ಬೇರೆ. ಇದು ಹೆಂಗೆ ಅಂದ್ರೆ, ದೇವಸ್ಥಾನಕ್ಕೆ ಹೋದ್ವಿ, ದೇವ್ರನ್ನ ನೋಡಿದ್ವಿ, ಏನೋ ಒಂದು ದೇವ್ರ ದರ್ಶನ ಕೊಟ್ಟ, ಓಕೆ, ದೇವ್ರ ಪ್ರಸಾದನೂ ಕೊಟ್ಟು, ಓಕೆ, ಬಂದ್ಬಿಟ್ರಿ. ಕೆಲವ್ರು ಹಂಗಿರೋಲ್ಲ. ದೇವ್ರ ದರ್ಶನ ಕೊಡ್ತು, ದೇವ್ರ ಸುತ್ತಮುತ್ತ ಇರೋ ಎಲ್ರನ್ನೂ ತಳ್ಳಿ ಆ ದೇವ್ರ ನಂದೆ ಅಂತ ಕುತ್ಕೊಬಿಡೋದು. ಇಲ್ಲ ದೇವ್ರನ್ನೇ ಎಳ್ಕೊಂಡು ಬಂದ್ಬಿಟ್ಟು ಪ್ರಸಾದ ಕೊಟ್ಬಿಡ್ತು ಅಂತ ಮನೇಲಿ ತಂದು ಇಟ್ಕೊಬಿಡೋದು. ಇನ್ನೊಬ್ರು ಬದುಕು ದೇವ್ರು ಎಷ್ಟು ಜನಕ್ಕದು? ಅಲ್ಲೊಂದು 10 ಜನ ಇದ್ದಾರೆ ಅವ್ರನ್ನ ನಂಬ್ಕೊಂಡು. ಅನ್ನ, ಊಟ, ಬಟ್ಟೆ, ಬದುಕು, ಹೆಂಡತಿ, ಮಕ್ಕಳು ಇಲ್ಲ. ನನಗೆ ಸಿಂಹರಾಶಿಯವ್ರು ಆ ಥರ ಮಾಡಿದ್ ನಾನು ನೋಡಿಲ್ಲ. ಅಂಥದ್ದೊಂದು ವ್ಯಕ್ತಿತ್ವ, ಅದೇ ನಿಮ್ಮನ್ನು ಇವತ್ತೂ ಕಾಪಾಡುತ್ತೆ. ನೀವೆಲ್ಲಿದ್ದರೂ ಯೋಚನೆ ಮಾಡಬೇಡಿ. ಧರ್ಮವಂತರೇ, ಕೈ ಎತ್ತು ಕೊಡ್ತೀರಾ ನೀವು. ಗಾಡ್ ಇಸ್ ಗಿವನ್. ನಿಮ್ಮ ಬಾಯಿ ನೇರವಂತಿಕೆ ಅಷ್ಟೇ. ಸತ್ಯವಂತರು ನೇರವಂತವಾಗಿಯೇ ಮಾತಾಡೋದು. ಇನ್ನು ಕನ್ಯಾ ರಾಶಿ ಗುರುಸಾರ ಚಂದ್ರ, ಸಹವಾಸದಿಂದ ಸನ್ಯಾಸಿ ಕೆಟ್ಟ. ಅದೊಂದು ನೋಡ್ಕೊಳ್ಳಿ. ಕೆಲವೊಂದು ಸಮಯ ಕೆಲವು ವ್ಯಕ್ತಿಗಳು ನಿಮ್ಮನ್ನ ಬುದ್ಧಿ, ಮಾತು, ಆಲೋಚನೆ, ಟ್ಯಾಕ್ಸ್ ಆಫೀಸರ್ ಒಳ್ಳೆಯವ್ರಾಗ್ಲಿಕ್ಕೆ ಹೋಗ್ಬಾರ್ದು. ಅದು ಹೇಗಾದ್ರೂ ಸರಿಯೇ. ನಮ್ಮ ನಿರ್ಮಲಾ ಮೇಡಮ್ ತರ. ನನ್ಗದೆಲ್ಲ ಗೊತ್ತಿಲ್ಲ. ಫೈನಾನ್ಸ್ ಮಿನಿಸ್ಟರ್ ಆಜ ಇನ್ಸೈಡ್ ಆಜ, ನೀನೇನಾದ್ರೂ ಮಾಡ್ಕೋ, ಯಾವ್ದಾದ್ರೂ ಸರಿ.
ಹೌದು, ಹಾಗೆ ಇರಬೇಕು. ಅವ್ರ ಮುಖದಲ್ಲಿ ನೀವು ಯಾವತ್ತಾದ್ರೂ ಪರಿಪೂರ್ಣ ನಗು ನೋಡಿದ್ದೀರಾ? ಸರಿಯಾಗೆ ಇರ್ತಾರೆ. ಒಂದು 4-5 ಸಲ, ಒಂದು 10 ಸಲ ಆದ್ರೂ ನೋಡಿದ್ದೇನೆ ನಾನು. ಆ ಸೀರಿಯಸ್ ನೋಡಿ ನಾನೇ ಜಂಗ ಅವ್ರಿಗೆ, ಏನೋ ಇದು ಹೌದು ದೇಶದ್ದು, ಅದು ಪಾಡ್ಗದು ನಡೆಯುತ್ತೆ, ಅಷ್ಟು ಸೀರಿಯಸ್ ಆಗಿರ್ಬೇಕಾ, ಅಷ್ಟು ಒಂದು ಟೆನ್ಷನ್ ಆಗಿರ್ಬೇಕಾ? ನೀವು ಯಾರು ಏನು ಬದಲಾಯಿಸ್ಲಿಕ್ಕಾಗಲ್ಲ. ಸಡನ್ ಆಗಿ ಸುನಾಮಿ ಬಂತು, ಸಡನ್ ಆಗಿ ಕೊರೋನಾ ಬಂದ್ಬಿಡ್ತು, ನಮ್ಮ ಲೆಕ್ಕಾಚಾರಗಳೆಲ್ಲ ತಲೆಮಾರು ಕೆಳಗಡೆ ಆಗ್ಬಿಡ್ತವೆ. ಸೊ ಕನ್ಯಾ ರಾಶಿ ಇವತ್ತು ಆ ಥರ ಟೆನ್ಷನ್ ಇಟ್ಕೊಳ್ಳದೆ ಹೋಗಿ ನಿಮ್ಮ ವೃತ್ತಿ ಉದ್ಯೋಗ ಅನುಕೂಲ. ತುಲಾ ರಾಶಿ ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ, ಅದೊಂದು ಹೇಳಿರ್ತಾನೆ. ವ್ಯವಹಾರ ಅಂದಮೇಲೆ ವ್ಯವಹಾರವಾಗಿ ನೋ ಅನ್ನೋದನ್ನ ಕಲೀರಿ ಸ್ವಲ್ಪ. ದಯಮಾಡಿ ಕಲಿಯುಗಕ್ಕೆ ನೋ ಅನ್ನೋದು, ಅಲ್ಲೊಂದು ವಿಶ್ವಾಸ, ಗೆಳೆತನ, ವ್ಯವಹಾರ, ವ್ಯಾಪಾರ, ಅನುಬಂಧ, ಬಂಧ, ಸಂಬಂಧ, ಕೆಲವೊಂದು ಸಮಯ ಒಂದು ಹಂತಕ್ಕೆ ಬಂದಾಗ ಅದು ಬೇಡ ಅನಿಸ್ದಾಗ ಬೇಡಪ್ಪ, ಅವನು ಯಾರೋ ತಂದು ಕೊಡ್ತಾನೆ, ಅವನು ನೀವು ತಂದು ಇಟ್ಕೊಂಡ್ಬಿಡೋದಾ? ಕೂತಿ ತಿಂದ್ಬಿಟ್ಟು ಮೇಕೆ ಮೂತಿಗೆ ಒರೆಸ್ದಾಗೆ ಇದೆಲ್ಲ ತಲೆನೋವುಗಳು ತಂದು ಇಟ್ಕೊಬಿಡ್ತೀರಿ. ತುಲಾರಾಶಿ ಹುಷಾರ್, ನಿಮ್ ಒಳ್ಳೆತನವೇ ನಿಮಗ್ ಶಾಪ. ಇಲ್ಲೂ ಇಲ್ಲ, ಎರಡೂ ಬ್ಯಾಲೆನ್ಸ್ ಮಾಡಕ್ ಹೋಗ್ಬಿಡಿ, ನಿಮ್ದು ಅದೇ ಪ್ರಾಬ್ಲಮ್ ನಿಮಗೆ. ದೊಡ್ಡ ತಲೆನೋವು ಏನಂದ್ರೆ ಅಡ್ಡಗೋಡೆ ಮೇಲೆ ದೀಪ ನಿಮ್ಮ ಬದುಕು. ಇತ್ತ ಕಡೆ ಆ ಕಡೆ ಕತ್ಲಾಗ್ಬಿಡುತ್ತೆ ಸರ್, ಆ ಕಡೆ ಬೆಳಕು, ಅದಕ್ಕೆ ಮಧ್ಯದಲ್ಲಿ ಇಟ್ಟು ಬಿಡ್ತೀವಿ. ಮಧ್ಯದಾಗ ಕೆಲವೊಂದು ಸಮಯ ನಡ್ಕೋಬಾರ್ದು, ಕೆಲವೊಂದು ಸಮಯ ನೋ ಮೀನ್ಸ್ ನೋ, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಆ ರೀತಿ ಇರಿ, ನೆಮ್ಮದಿಯಾಗಿರ್ತೀರಿ. ವೃಶ್ಚಿಕ ರಾಶಿ ಸ್ವಲ್ಪ ಹಣಕಾಸು ಸಮಸ್ಯೆಗಳೇ ಇವತ್ತು. ಒಂದ್ ರೀತಿ ಕುಟುಂಬದಲ್ಲಿ, ಮನೆಯಲ್ಲಿ ಜವಾಬ್ದಾರಿಗಳಿಂದ ಅಷ್ಟೇ. ಗುರು ಅಷ್ಟಮ ಅಲ್ವಾ, ಒಳ್ಳೇದಕ್ಕೆ, ಮನೆಗೋಸ್ಕರ, ಮಕ್ಕಳಿಗೋಸ್ಕರ. ಮಕ್ಕಳ ವಿಚಾರದಲ್ಲಿ ಒಂದು ಸಣ್ಣ ಅಸಮಾಧಾನ, ಹಿರಿಯರ ಆರೋಗ್ಯದಲ್ಲಿ ಒಂದು ಸಣ್ಣ ಅಸಮಾಧಾನ, ಒಂದು ಹೊಸಲಲ್ಲಿ ಒಂದು ಪುಟ್ಟ ದೀಪ ಹಚ್ಕೊಳ್ಳೋದು ಮಾಡಿ ಮನಸ್ಸಿಗೆ ಸಮಾಧಾನ. ದುರ್ಗಾ ಸಪ್ತಶತಿ, ದುರ್ಗಾ ಸ್ತೋತ್ರ, ಮನಸ್ಸಿಗೆ ಇನ್ನಷ್ಟು ಸಮಾಧಾನ. ಧನುಸು ರಾಶಿ ಚಂದ್ರ ಲಾಭದಲ್ಲಿ, ಗುರು ನೇರ ದೃಷ್ಟಿ, ಫ್ಯಾಂಟಾಸ್ಟಿಕ್. ತೀರ್ಥಕ್ಷೇತ್ರ ಯೋಗ, ಪುಣ್ಯಕ್ಷೇತ್ರ ಯೋಗ. ಡಾಕ್ಟರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಲಾಯರ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಅಡ್ವರ್ಟೈಸಿಂಗ್ ಏಜೆನ್ಸಿಲಿದ್ದೀರಾ, ಫ್ಯಾಂಟಾಸ್ಟಿಕ್ ದಿನ. ಮಕರ ರಾಶಿ ಇರೋ ಉದ್ಯೋಗದಲ್ಲಿ ಕೆಲವೊಂದು ಅವಮಾನಕರ ಪ್ರಸಂಗಗಳು ಬರತಕ್ಕಂಥದ್ದಾಗಬಹುದು, ಎಚ್ಚರಿಕೆ. ಗೊತ್ತೋ ಗೊತ್ತಿಲ್ಲದೆಯೋ ಎಲ್ಲೋ ಯಾರೋ ಮಾಡಿದ್ದೋ ಇಲ್ಲ ಯಾರದ್ದೋ ಇನ್ಫ್ಲೂಯೆನ್ಸು ನಿಮ್ಮ ಮೇಲೆ ಬಂದ್ಬಿಡ್ಬೋದು. ಕೊಟ್ಟಿದ್ದಾರೆ 10,000 ತಗೊಂಡಿದ್ದೀರಿ, ಅವ್ನು 10 ಲಕ್ಷ ತಗೊಂಡು ನಿಮ್ಮ ಕೈಲಿ 10,000 ಕೊಟ್ಬಿಟ್ಟು, ಸರ್ ಅವರೇ ಹೇಳಿದ್ದು ಸರ್ ಅನ್ನೋ ಥರ, ಅವ್ರ ಹತ್ರ ಇದೆ ಹೋಗಿ ಅಂತ ಕರ್ಕೊಂಡು ಬಂದು ಅವನ ತಪ್ಪನ್ನು ನಿಮ್ಮ ಮೇಲೆ ಹಾಕಿಸ್ಬಿಡೋದು, ಈ ಥರ ಮಾಡಿಸ್ತಕ್ಕಂಥದ್ದಾಗುತ್ತೆ. ತುಂಬ ಕೇರ್ಫುಲ್. ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಸಕ್ಸಸ್ಸು, ಬೇರೆಯವ್ರು ಮಾಡೋದ್ರಿಂದ ನೀವು ಸಿಕ್ಕಾಕೋಬಿಡ್ತೀರಿ, ಹುಷಾರ್. ಕುಂಭರಾಶಿ ಬ್ಯೂಟಿಫುಲ್ ಡೇ. ಚಂದ್ರ ಗುರುಸಾರ, ಧನಕಾರಕ, ಲಾಭಸ್ಥಾನಾಧಿಪತಿ ಭಾಗ್ಯದಲ್ಲಿತ್ತು, ಧನಸ್ಥಾನಾಧಿಪತಿ ಭಾಗ್ಯದಲ್ಲಿತ್ತು, ಅವನ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಇವತ್ತು ಭಾಗ್ಯೋದಯ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ ನೆಮ್ಮದಿಯ ದಿನ. ಎಲ್ಲೋ ಒಂಚೂರು ಒಂಟಿ ಅನ್ಸುತ್ತೆ, ಇಟ್ಸ್ ಓಕೆ, ನಾವೆಲ್ಲರೂ ಒಂಟಿಯ, ಬಂದಾಗ್ಲೂ ಒಂಟಿ, ಹೋಗುವಾಗ್ಲೂ ಒಂಟಿ, ಸುಮ್ಮನಿರಿ. ಇನ್ನು ಮೀನ ರಾಶಿ ಚೆನ್ನಾಗಿದೆ. ಚಂದ್ರ ಅಷ್ಟಮ, ಗುರು ಅಷ್ಟಮ, ಸ್ವಲ್ಪ ಖರ್ಚುಗಳು, ಲೇವಾದೇವಿ ಖರ್ಚುಗಳು, ಸಾಲಗಳು, ಕಮಿಟ್ಮೆಂಟುಗಳು, ಲೋನುಗಳು, ಕೋರ್ಟ್ ಕೇಸುಗಳು, ಪೊಲೀಸ್ ಕೇಸುಗಳು, ಲೀಗಲ್ ಕೇಸುಗಳು, ಇಂಥದ್ದು ನೀವು ಮಾಡದ್ದೋ ಇಲ್ಲ 4 ಜನಕ್ಕೆ ಒಳ್ಳೇದೋ, ಇನ್ನೊಂದೇನೋ ಹೈರಸ್ ತಗೊಂಡು ಏನೋ ಒಂದು ಟೆನ್ಷನ್ ಇಟ್ಕೊಂಡಿದ್ದೀರಿ, ಅಲ್ಲೊಂದು ಸಣ್ಣ ಒದ್ದಾಟ. ಮೀನ ರಾಶಿಗೆ ಇವತ್ತು ಜಾಗ್ರತೆ. ಗಣಪತಿ ಆರಾಧನೆ, ಗಣಪತಿ ಪೂಜೆ, ಗಣಪತಿ ಸಂಕಲ್ಪ, ಸಮಾಧಾನ. ಮನಸ್ಸು ಅಸ್ತವ್ಯಸ್ತ ಇರೋದ್ರಿಂದ ಗಾಬರಿಗಳು ಉಂಟು ಮಾಡೋದ್ರಿಂದ ಅಂತ ಸಂದರ್ಭದಲ್ಲಿ ಯಾವುದೇ ಒಂದು ದೊಡ್ಡ ಕಾರ್ಯ ಮಾಡದೇ ಇದ್ರೆ ಉತ್ತಮ. ಗುರುದೃಷ್ಟಿ ಇರೋದ್ರಿಂದ ತುಂಬಾ ದೊಡ್ಡ ಸಮಸ್ಯೆಗಳಾಗೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.